I pray all the kingdom blessings will be ours now. Now. It will be a reality now. We worship you. In Jesus' name we pray. Amen. Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ರಕ್ಷಕನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸುತ್ತೇವೆ. 2 weeks we didn't have it. I have to continue where I stopped. 2 ವಾರ ನಾವು ಬೈಬಲ್ ಸ್ಟಡಿ ಇಟ್ಕೊಳ್ಳಿಲ್ಲ, ಅದಕ್ಕೆ ನಾನು ಎಲ್ಲಿ ನಿಲ್ಸಿದ್ನೋ ಅಲ್ಲಿಂದ ಮುಂದೆ ಬರೆಸ್ತೇನೆ. Hallelujah. Hallelujah. But thank God our messages are available in YouTube. You can listen, you can go through it. ಆದರೆ ದೇವರಿಗೆ ಸ್ತೋತ್ರ, ನಮ್ಮ ಮೆಸೇಜ್ಗಳು ಯೂಟ್ಯೂಬಲ್ಲಿ ಇವೆ. ನೀವು ಅದನ್ನು ಮತ್ತೆ ಇನ್ನೊಂದ್ಸಲ ನೋಡ್ಕೊಳ್ಬೋದು, ಮತ್ತೆ ಕೇಳಿಸ್ಕೊಳ್ಬೋದು. Tuesday evenings I am teaching about kingdom of God. ಮಂಗಳವಾರ ಸಾಯಂಕಾಲ ನಾನು ದೇವರ ರಾಜ್ಯದ ಬಗ್ಗೆ ಕಲಿಸ್ತಾ ಇದ್ದೇನೆ. Hallelujah. Turn your Bible to Gospel according to Matthew 6th chapter. We'll read verse 33. ನಿಮ್ಮ ಬೈಬಲ್ಗಳನ್ನು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. ನಾವು 33ನೇ ವಾಕ್ಯ ಓದ್ಕೊಳ್ಳೋಣ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. Hallelujah. Here Jesus said, seek ye first the kingdom of God and his righteousness, all these things shall be added unto you. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವೆಲ್ಲ ನಿಮಗೆ ಸೇರ್ತದೆ. He was talking to the covenant people, those who belong to covenant, for them he is talking. ಇಲ್ಲಿ ಯೇಸು ಸ್ವಾಮಿ ಒಡಂಬಡಿಕೆಗೆ ಸೇರಿದ ಜನರಿಗೆ ಮಾತನಾಡ್ತಾ ಇದ್ದಾನೆ. Don't worry what you should eat, what you should wear, what you should drink. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹಾಕೊಳ್ಬೇಕು ಅಂತ ಚಿಂತೆ ಮಾಡ್ಬೇಡ್ರಿ. Your heavenly Father knows all these things, you need it. ನಿಮ್ಗಿದೆಲ್ಲ ಬೇಕು ಅಂತ ನಿಮ್ಮ ಪರಲೋಕದ ತಂದೆಗೆ ಗೊತ್ತು. People who don't know God, they seek after these things. ಯಾವ ಜನರಿಗೆ ದೇವರು ಗೊತ್ತಿಲ್ಲವೋ ಅವರು ಈ ವಿಷಯಗಳ ಹಿಂದೆ ಓಡ್ತಾರೆ. But for you, you seek the kingdom of God and his righteousness. ಆದ್ರೆ ನೀವು ದೇವರ ರಾಜ್ಯವನ್ನು ಆತ ನೀತಿಯನ್ನು ಹುಡುಕ್ರಿ. All these things shall be added unto you. ಇವೆಲ್ಲವೂ ನಿಮಗೆ ಕೂಡಿಸಲ್ಪಡುವವು. When I say seeking kingdom of God means seeking his will. His will should be done in our life. ದೇವರ ರಾಜ್ಯವನ್ನು ಹುಡುಕೋದು, ತವಕ ಪಡುವುದು ಅಂದ್ರೆ ಆತನ ಚಿತ್ತಕ್ಕಾಗಿ ತವಕ ಪಡೋದು. ಆತನ ಚಿತ್ತವು ನಮ್ಮ ಜೀವನಗಳಲ್ಲಿ ಪೂರ್ತಿ ಆಗ್ಬೇಕು. See, when we receive Jesus in our heart, he is not only our savior, he is our Lord. He is supposed to rule in our heart and reign in our heart. ನಾವು ಯೇಸು ಕ್ರಿಸ್ತನ ನಮ್ಮ ರಕ್ಷಕನಾಗಿ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡಾಗ ಆತನು ರಕ್ಷಕ ಮಾತ್ರವಲ್ಲದೆ ನಮ್ಮ ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ. ನಮ್ಮ ಹೃದಯಗಳಲ್ಲಿ ಆತನು ಆಳ್ಬೇಕು. Hallelujah. Hallelujah. His will should be done in our life. ನಮ್ಮ ಜೀವನಗಳಲ್ಲಿ ಆತನ ಚಿತ್ತ ಪೂರ್ತಿ ಆಗ್ಬೇಕು. That is why he taught in the Lord's Prayer, let thy will be done in earth as it is in heaven. ಅದಕ್ಕಾಗಿಯೇ ಪರಲೋಕದ ಪ್ರಾರ್ಥನೆಯಲ್ಲಿ ಆತನು ಕಲಿಸ್ಕೊಟ್ಟ, ಪರಲೋಕದಲ್ಲಿ ಇದ್ದ ಹಾಗೆ ನೆರವೇರುವ ಹಾಗೆ ನಿನ್ನ ಚಿತ್ತವು ಭೂಮಿಯ ಮೇಲೂ ನೆರವೇರಲಿ. Say in English, let thy will be done, in my life, as it is in heaven. ನನ್ನಿಂದ ಹೇಳಿ ಕನ್ನಡದಲ್ಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ನನ್ನ ಜೀವನದಲ್ಲಿ ನೆರವೇರಲಿ. The meaning is, ಅರ್ಥ ಏನಂದ್ರೆ, no matter what background we came, ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೇವೆ ಅದ್ರ ಬಗ್ಗೆ ಅಲ್ಲ. now our lifestyle should be like a heaven's lifestyle. ಇವಾಗ ನಮ್ ಜೀವನ ಅದು ಪರಲೋಕದ ತರ ಇರಬೇಕು. Same standard. ಅಂತಹ ಸ್ಟ್ಯಾಂಡರ್ಡ್ ಅಲ್ಲ, ಅಂತ ಮಟ್ಟದಲ್ಲಿ ಇರಬೇಕು. Hallelujah. God is not having separate will for heaven, separate will for earth. ಪರಲೋಕದಲ್ಲಿ ದೇವ್ರ ಬೇರೆ ಚಿತ್ತ ಇದೆ, ಭೂಮಿಯಲ್ಲಿ ಬೇರೆ ಚಿತ್ತ ಇದೆ ಅಂತ ಅಲ್ಲ. The same way in health, wealth, love, joy, peace we have to live. ಪರಲೋಕದ ಪ್ರಕಾರವೇ ಸಂತೋಷದಲ್ಲಿ, ಸಮಾಧಾನದಲ್ಲಿ, ಆರೋಗ್ಯದಲ್ಲಿ ನಾವು ಜೀವಿಸಬೇಕು. When he comes, his kingdom comes inside. ಆತನು ಒಳಗಡೆ ಬಂದಾಗ ಆತನ ರಾಜ್ಯವು ನಮ್ಮ ಒಳಗಡೆ ಬರ್ತದೆ. And his kingdom is inaugurated in our life. ಮತ್ತು ಆತನ ಜೀವನ, ಆತನ ರಾಜ್ಯವು ನಮ್ಮ ಜೀವನಗಳಲ್ಲಿ ಅದು ಪ್ರತಿಷ್ಠೆ ಆಗ್ತಿದೆ. But our mind
is not having king's mentality, kingdom mentality. ಆದ್ರೆ ನಮ್ಮ ಮನಸ್ಸಿನಲ್ಲಿ ದೇವರ ರಾಜ್ಯದ ತರ ಮನಸ್ಸಿಲ್ಲ. Our mind has the worldly mentality. ನಮ್ಮ ಮನಸ್ಸು ಲೋಕದ ಪ್ರಕಾರ ಯೋಚನೆ ಮಾಡ್ತದೆ, ಲೋಕದ ಪ್ರಕಾರ ಇರುವಂತ ಮನಸ್ಸು. Our brain is wonderful organ we have. ನಮ್ಮ ಮೆದುಳೇನಿದೆಯಲ್ಲ ಉತ್ತಮವಾಗಿರುವಂತ ಅಂಗವಾಗಿದೆ. Everybody is intelligent. ಎಲ್ಲರೂ ಜಾಣರಾಗಿದ್ದಾರೆ. And every brain works. ಮತ್ತು ಪ್ರತಿಯೊಂದು ಮೆದುಳು ಕೆಲಸ ಮಾಡ್ತದೆ. Do so much calculation. ಎಷ್ಟೊಂದು ಲೆಕ್ಕಾಚಾರ ಮಾಡ್ತದೆ. Even those who don't know mathematics can do calculation. That much capacity it has. ಯಾರಿಗೆ ಗಣಿತ ಬರಲ್ಲ, ಲೆಕ್ಕ ಬರಲ್ಲ, ಅವರು ಕೂಡ ಲೆಕ್ಕ ಮಾಡ್ತಾರೆ. Like this if I do it happen, like that if I do it happen, why not this, why not this? We do lot of thinking. ನಾನು ಈ ರೀತಿಯಾಗಿ ಮಾಡಿದ್ರೆ ಏನಾಗ್ತದೆ, ಆ ರೀತಿಯಾಗಿ ಮಾಡಿದ್ರೆ ಏನಾಗ್ತದೆ, ಇದ್ಯಾಕ್ ಮಾಡಬಾರ್ದು, ಅದ್ಯಾಕ್ ಮಾಡಬಾರ್ದು, ಎಷ್ಟು ಯೋಚನೆ ಮಾಡ್ತೇವೆ. But if it works in the worldly way, if it is things in the worldly way, we will not enjoy kingdom blessings. ಲೋಕದ ಪ್ರಕಾರ ನಮ್ಮ ಮನಸ್ಸು ಕೆಲಸ ಮಾಡಿದ್ರೆ, ಲೋಕದ ಪ್ರಕಾರವೇ ಕಾರ್ಯ ಮಾಡಿದ್ರೆ ದೇವರ ರಾಜ್ಯದ ಆಶೀರ್ವಾದ ಹೊಂದಕ್ಕಾಗಲ್ಲ. That is why we should think in the king's way. ಅದಕ್ಕಾಗಿ ನಾವು ರಾಜನ ತರ ಯೋಚಿಸಬೇಕು. So we should take the promise of God and renew our mind. ದೇವರ ವಾಗ್ದಾನಗಳನ್ನು ತಗೊಂಡು ನಮ್ಮ ಮನಸ್ಸನ್ನು ನೂತನ ಮಾಡ್ಕೊಳ್ಬೇಕು. Now what I am teaching is, ಇವಾಗ ನಾನು ಏನು ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ, all the blessings we can convert it, we can enjoy it today by faith. ಇವಾಗ ಈ ದಿನದಲ್ಲಿ ಎಲ್ಲಾ ಆಶೀರ್ವಾದಗಳನ್ನು ನಾವು ಆನಂದಿಸಬಹುದು ನಂಬಿಕೆಯ ಮೂಲಕ. Hallelujah, blessings are there. ಆಶೀರ್ವಾದಗಳಿವೆ. Price is paid. ಬೆಲೆಯು ಕಟ್ಟಲ್ಪಟ್ಟಿದೆ. What type of blessings? ಎಂತ ಆಶೀರ್ವಾದಗಳು? No eye has seen it, no ear has heard it, no mind has received it. ಯಾವ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಯಾರ ಹೃದಯದಲ್ಲಿಯೂ ಹುಟ್ಟಲಿಲ್ಲ. God has prepared it. ಅಂತದನ್ನು ದೇವರು ಸೃಷ್ಟಿ ಮಾಡಿದ್ದಾನೆ, ಸಿದ್ಧ ಮಾಡಿದ್ದಾನೆ. It is paid. ಅದಕ್ಕಾಗಿ ಬೆಲೆ ಕಟ್ಟಲ್ಪಟ್ಟಿದೆ, ಸಿದ್ಧವಾಗಿದೆ. Now we have to possess. ನಾವಿವಾಗ ಸ್ವಾಧೀನ ಮಾಡಬೇಕು, ತಗೊಳ್ಬೇಕು. How? ಹೇಗೆ? By faith we have to possess. ನಂಬಿಕೆಯ ಮೂಲಕ ಅದನ್ನು ಸ್ವಾಧೀನ ಮಾಡಬೇಕು. Amen. Amen. One more time say in English. All the blessings are ready. Price is paid. I will possess it. ಎಲ್ಲಾ ಆಶೀರ್ವಾದಗಳು ಸಿದ್ಧವಾಗಿವೆ, ಬೆಲೆಯು ಕಟ್ಟಲ್ಪಟ್ಟಿದೆ, ನಾನು ತೆಗೆದುಕೊಳ್ತೇನೆ. And this possessing is what I am teaching now. ಇವಾಗ ಹೇಗ್ ತೆಗೆದುಕೊಳ್ಬೇಕು, ಸ್ವಾಧೀನ ಹೇಗ್ ಮಾಡ್ಬೇಕು ಅಂತ ಕಲ್ಸ್ಕೊಡ್ತಾ I will complete it. God willingly by another 4 weeks I'll finish it. ಇನ್ನು ಒಂದು 4 ವಾರದಲ್ಲಿ ಈ ಒಂದು ಬೋಧನೆ ಮುಗಿಸ್ತೇನೆ. But every week what I'm teaching is going to really help you to possess the blessings of God. Not after many years, now you can possess. ಆದ್ರೆ ಪ್ರತಿ ವಾರ ನಾನು ಕಲಿಸುವಾಗ ಪ್ರತಿ ವಾರದ ಬೋಧನೆಗಳು ನಿಮಗೆ ಸಹಾಯ ಮಾಡ್ತದೆ. ಎಲ್ಲಾ ದೇವರ ಆಶೀರ್ವಾದಗಳನ್ನು ಈಗಲೇ ಸ್ವಾಧೀನ ಮಾಡುವಂತೆ. Hallelujah. We have to possess it in the godly way. ದೇವರ ರೀತಿಯಲ್ಲಿ, ದೈವಿಕ ರೀತಿಯಲ್ಲಿ ನಾವು ಅದನ್ನು ಸ್ವಾಧೀನ ಮಾಡಬೇಕು. Amen. Say I will possess all the blessings in the godly way. ನನ್ನಿಂದ ಹೇಳ್ರಿ, ಎಲ್ಲಾ ಆಶೀರ್ವಾದಗಳನ್ನು ದೈವಿಕ ರೀತಿಯಲ್ಲಿ ನಾನು ಸ್ವಾಧೀನ ಮಾಡ್ತೇನೆ. Even in the worldly way we can get it. ಲೋಕದ ರೀತಿಯಲ್ಲೂ ಕೂಡ ಮಾಡಬಹುದು. That is struggle. ಅದು ಕಷ್ಟಪಟ್ಟು ಆಶೀರ್ವಾದ ತಗೊಳ್ಳೋದು. Godly way possess is grace. ದೈವಿಕ ರೀತಿಯಲ್ಲಿ ಸ್ವಾಧೀನ ಮಾಡ್ಕೊಳ್ಳೋದು, ಆಶೀರ್ವಾದ ತೆಗೆದುಕೊಳ್ಳೋದಂದ್ರೆ ಅದು ಕೃಪೆಯಾಗಿದೆ. Grace provides, by faith we have to take. ಕೃಪೆಯು ಒದಗಿಸಿದೆ, ನಂಬಿಕೆಯಿಂದ Turn ತಗೊಳ್ತೇವೆ. your Bible to Romans 4th chapter one more time. ನಿಮ್ಮ ಬೈಬಲ್ಗಳನ್ನು ರೋಮ 4ನೇ ಅಧ್ಯಾಯಕ್ಕೆ ತಿರುಗಿಸಿ ಒಂದ್ಸಲ. ರೋಮ 4 verse 1 to 3. 1ರಿಂದ 3. Book of Romans 4th chapter verse 1 to 3. ರೋಮ 4ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ. What shall we say then that Abraham our father, as pertaining to the flesh, hath found? For if Abraham were justified by works, he has whereof to glory, but not before God. But what says the scripture? Abraham believed God, and it is counted in him for righteousness. ಮೊದಲನೇ ವಾಕ್ಯದಿಂದ 3ನೇ ವಾಕ್ಯ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು?
ಅಬ್ರಹಾಮನು ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದ್ದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತೇನೆ. Abraham also tried worldly way, God's way. ಅಬ್ರಹಾಮನು ಕೂಡ ಲೋಕದ ರೀತಿಯಲ್ಲಿ ಪ್ರಯತ್ನ ಮಾಡಿದ, ದೇವ್ರ ರೀತಿಯನ್ನು ಕೂಡ ಪ್ರಯತ್ನ ಮಾಡಿದ. Verse 1, can you read again? ಮೊದಲನೇ ವಾಕ್ಯ Listen carefully. ಈ ಕಡೆ ಧ್ಯಾನ ಇಟ್ಟು ಕೇಳ್ರಿ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಏನು ಪಡಕೊಂಡನೆಂದು ಹೇಳಬೇಕು. Any other version you have? ಬೇರೆ ತರ್ಜುಮೆ ಇದೆಯಾ? ಹಾಗಾದರೆ ನಮ್ಮ ಮೂಲಪಿತೃವಾಗಿರುವ ಅಬ್ರಹಾಮನು ಶರೀರ ಸಂಬಂಧವಾಗಿ ಏನು ಪಡೆದುಕೊಂಡನೆಂದು ಹೇಳಬೇಕು. Okay, this is more clear. ಇದು ಇನ್ನು ಸ್ಪಷ್ಟವಾಗಿದೆ. What it means, ಏನ್ ಅರ್ಥ ಕೊಡ್ತಾ ಇದೆ? what Abraham achieved by flesh or by the worldly way. ಲೋಕದ ರೀತಿಯಿಂದ ಅಂದ್ರೆ ಶರೀರದ ಕಾರ್ಯಗಳಿಂದ ಅಬ್ರಹಾಮನು ಏನ್ ಸಾಧಿಸ್ಕೊಂಡ? Nothing. ಏನು ಸಾಧಿಸಲಿಲ್ಲ. But by faith he has achieved. ಆದ್ರೆ ನಂಬಿಕೆಯಿಂದ ಸಾಧಿಸಿದ. So when I say world's way, it is work. ನಾನು ಲೋಕದ ರೀತಿಗಳು ಅಂತ ಹೇಳಿದ್ರೆ ನಮ್ಮ ಕಾರ್ಯಗಳು, ಸ್ವಂತ ಕಾರ್ಯಗಳು. When I say God's way, ದೇವರ ರೀತಿ ಅಂತ ಹೇಳಿದ್ರೆ it is grace and faith. ಅದು ನಂಬಿಕೆ ಮತ್ತು ಕೃಪೆ. Why by faith? ಯಾಕೆ ನಂಬಿಕೆಯ ಮೂಲಕ? Because the blessings what God kept for you and is small, not small. ದೇವ್ರು ನಿಮ್ಗಾಗಿ ನಮ್ಗಾಗಿ ಇಟ್ಟಿರುವಂತ ಆಶೀರ್ವಾದಗಳು ಚಿಕ್ಕದಲ್ಲ. If it is buying one house, one car, marriage, one child, give education, you die, that is very easy. That you can work like a worldly people. ಒಂದ್ ಮನೆಯನ್ನು ಕಟ್ಟೋದು, ಒಂದ್ ಗಾಡಿ ಇಟ್ಕೊಳ್ಳೋದು, ಮಕ್ಕಳ ಮದುವೆ ಮಾಡೋದು, ಅದು ಬಹಳ ಸುಲಭ. ಲೋಕದ ಜನರಾಗೆ ನೀವು ಮಾಡಿ ಲೋಕದ ಜನರಾಗೆ ಸಾಯ್ಬೋದು. That is easy. ಅದು ಸುಲಭ. But the plan God kept for you and me is something big. ಆದ್ರೆ ನಿಮ್ಗಾಗಿ ನಮ್ಗಾಗಿ ದೇವ್ರು ಇಟ್ಟಿರುವ ಯೋಜನೆ ಏನೋ ದೊಡ್ಡದಾಗಿದೆ. In the worldly way when we go, we can't achieve. ಲೋಕದ ರೀತಿಯಲ್ಲಿ ನಾವು ಮಾಡಿದ್ರೆ ಸಾಧಿಸಕ್ಕಾಗಲ್ಲ. What is the plan God kept for you and me? ದೇವ್ರು ನಿಮ್ಗಾಗಿ ನಮ್ಗಾಗಿ ಇಟ್ಟಿರುವ ಯೋಜನೆ ಏನು? Romans 4:13. ರೋಮ 4ನೇ ಅಧ್ಯಾಯ 13ನೇ ವಾಕ್ಯ. ಅವನು ಲೋಕಕ್ಕೆ ಬಾಧ್ಯನಾಗುವನೆಂಬ ವಾಗ್ದಾನವು ಅಬ್ರಹಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ನ್ಯಾಯ ಪ್ರಮಾಣದಿಂದ ಆದದ್ದಲ್ಲ, ನಂಬಿಕೆಯಿಂದಾದ ನೀತಿಯಿಂದಲೇ ಆದದ್ದು. Hallelujah. Verse 16 also. 16ನೇ ವಾಕ್ಯ ಕೂಡ ಓದ್ತೇನೆ. ಆದ ಕಾರಣ ಕೃಪೆಯಿಂದಲೇ ದೊರೆಯುವ ಆ ಬಾಧ್ಯತೆಯು ನಂಬಿಕೆಯ ಮುಖಾಂತರ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ನ್ಯಾಯ ಪ್ರಮಾಣವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ನಮ್ಮೆಲ್ಲರಿಗೆ ತಂದೆಯಾಗಿರುವ ಅಬ್ರಹಾಮನಲ್ಲಿದ್ದಂತ ನಂಬಿಕೆ. Hallelujah. Now I explain. Listen. ಈ ಕಡೆ ಕೇಳ್ರಿ, ಅರ್ಥ ಮಾಡಿಸ್ತೇನೆ. Verse 13 gives a promise. He is the heir of the world. 13ನೇ ವಾಕ್ಯದಲ್ಲಿ ಒಂದು ವಾಗ್ದಾನ ಇದೆ. ಏನಂದ್ರೆ ಆತನು ಲೋಕಕ್ಕೆ ವಾರಸಾಗಿದ್ದಾನೆ. Simple words. He is the owner of the world. ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ ಲೋಕಕ್ಕೆ ಮಾಲೀಕನಾಗಿದ್ದಾನೆ. That promise is not for Abraham alone. ಈ ವಾಗ್ದಾನ ಅಬ್ರಹಾಮನಿಗೆ ಮಾತ್ರ ಅಲ್ಲ, It is for his descendants. ಅಬ್ರಹಾಮನ ಸಂತತಿಯವರಿಗೂ ಕೂಡ. It is not those people who came by law. It is not only for Israelites. ಇಸ್ರಾಯೇಲರಿಗಾಗಿ ಅಂದ್ರೆ ಧರ್ಮಶಾಸ್ತ್ರದ ಮೂಲಕ, ನ್ಯಾಯ ಪ್ರಮಾಣದ ಮೂಲಕ ಬಂದವರಿಗಾಗಿ ಅಲ್ಲ. It is for all of us who accepted God by faith. ನಂಬಿಕೆಯಿಂದ ನಾವು ಯಾರೆಲ್ಲ ಯೇಸುವ ನಂಬಿಕೆಯಿಂದ ಸ್ವೀಕಾರ ಮಾಡಿಕೊಂಡಿದ್ದೇವೋ ನಮಗಾಗಿ ಆಗಿದೆ. So what is the promise? ಏನ್ ವಾಗ್ದಾನ ಬರೆಯಲ್ಪಟ್ಟಿದೆ? You are the owner of the world. ನೀವು ಈ ಲೋಕಕ್ಕೆ ಮಾಲೀಕರಾಗಿದ್ದೀರಿ. Say, I am a owner of the world. ನಾನು ಈ ಲೋಕದ ಮಾಲೀಕನು. Now listen. When God created the world, when He created Adam and Eve, He kept them as a owner. ದೇವರು ಲೋಕವನ್ನು ಸೃಷ್ಟಿ ಮಾಡಿದಾಗ, ಆದಾಮ ಮತ್ತು ಹವಳನ್ನು ಸೃಷ್ಟಿ ಮಾಡಿದಾಗ ಅವರನ್ನು ಮಾಲೀಕರಾಗಿ, ಯಜಮಾನರಾಗಿ ಇಟ್ಟಿದ. When they committed sin, they lost ownership.
ಅವರು ಪಾಪ ಮಾಡಿದಾಗ ಅವ್ರ ಹತ್ರ ಇರುವಂತ ಯಜಮಾನತ್ವವನ್ನು ಆ ಅಧಿಕಾರವನ್ನು ಕಳ್ಕೊಂಡ್ರು. Satan became a god of the world. ಅವಾಗ ಸೈತಾನನು ಈ ಲೋಕಕ್ಕೆ ದೇವರಾದ. He became a owner. ಲೋಕಕ್ಕೆ ಸೈತಾನನು ಮಾಲೀಕನಾದ. Now through Jesus Christ, ಇವಾಗ ಯೇಸು ಕ್ರಿಸ್ತನ ಮೂಲಕ not only we are born again, not only our souls, our spirit is saved. ನಾವು ಹೊಸದಾಗಿ ಹುಟ್ಟಿದ್ದು ಮಾತ್ರವಲ್ಲದೆ ನಮ್ಮ ಆತ್ಮಗಳು ರಕ್ಷಿಸಲ್ಪಟ್ಟಿದ್ದು ಮಾತ್ರವಲ್ಲದೆ Whatever Adam lost, we are going to get it back. ಏನೆಲ್ಲ ಆದಾಮನು ಕಳಕೊಂಡನೋ ಅದನ್ನು ನಾವು ಹಿಂತಿರುಗಿ ಹೊಂದಿಕೊಳ್ಳುವರಾಗಿದ್ದೇವೆ. And one of the blessing is ಅದರಲ್ಲಿ ಒಂದು ಆಶೀರ್ವಾದ, Adam lost ownership, we are going to get it back. ಆದಾಮನು ಆ ಯಜಮಾನತ್ವ, ಆ ಅಧಿಕಾರವನ್ನು, ಆ ಹಕ್ಕನ್ನು ಕಳ್ಕೊಂಡ, ನಾವು ಆ ಹಕ್ಕನ್ನು ಇನ್ನೊಂದ್ಸಲ ತೆಗೆದುಕೊಳ್ಳರಾಗಿದ್ದೇವೆ. Hallelujah. Am I Hallelujah. clear? I'm just ಅರ್ಥ revising ಆಗ್ತಿದ್ಯಾ? it. Say one more time, I am a owner for the world. ನಾನು ಈ ಲೋಕದ ಮಾಲೀಕನು. I told you, buying 30-40 plot is easy. ನನಗೆ ಹೇಳಿದೆ 30-40 ಪ್ಲಾಟ್ ಖರೀದಿ ಮಾಡುವಂತದ್ದು ಸುಲಭ. You can apply loan and take. ನೀವು ಸಾಲವನ್ನು ಅಪ್ಲೈ ಮಾಡಿ If ತಗೊಳ್ಬಹುದು. you have to become a owner, it has to be by faith. ಆದ್ರೆ ನೀವು ಮಾಲೀಕರಾಗಬೇಕು, ಯಜಮಾನರು ಆಗ್ಬೇಕು ಅಂದ್ರೆ ನಂಬಿಕೆಯಿಂದಲೇ. It is in the worldly way we cannot do it. ಲೋಕದ ರೀತಿಯಲ್ಲಿ ಮಾಡಕ್ಕಾಗಲ್ಲ. In the godly way we can achieve it. ದೇವರ ರೀತಿಯಲ್ಲಿ, ದೈವಿಕ ರೀತಿಯಲ್ಲಿ ನಾವು ಮಾಡಬಹುದು. That is why ಅದಕ್ಕಾಗಿಯೇ we have to believe ನಾವು ನಂಬಬೇಕು. God has prepared a big plan for us. ದೇವರು ನಮಗಾಗಿ ದೊಡ್ಡ ಪ್ಲಾನ್ ಇಟ್ಟಿದ್ದಾನೆ ಅಂತ ನಂಬಬೇಕು. Say in English one more time. ಇನ್ನೊಂದ್ಸಲ ಹೇಳ್ರಿ. My Father has prepared a big plan. No eye has seen it, no ear has heard it, no heart has received it. ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಯೂ ಕೇಳಲಿಲ್ಲ, ಯಾರ ಹೃದಯದಲ್ಲಿಯೂ ಹುಟ್ಟಲಿಲ್ಲ ಅಂತಹ ದೊಡ್ಡ ಪ್ಲಾನ್ ನನ್ನ ತಂದೆಯು ನನಗಾಗಿ ಸಿದ್ಧ ಮಾಡಿದ್ದಾನೆ. In the worldly way when we go, we can't achieve it. ಲೋಕದ ರೀತಿಯಲ್ಲಿ ನಾವು ಹೋಗಿದ್ರೆ ನಾವು ಸಾಧಿಸಕ್ಕಾಗಲ್ಲ. I'm not saying you should not work. ನಾನು ಹೇಳ್ತಾ ಇಲ್ಲ ಕೆಲಸನೇ ಮಾಡಬಾರ್ದಂತ. We all should work. ನಾವೆಲ್ಲರೂ ಕೆಲಸ ಮಾಡ್ಬೇಕು. But the way we are going to possess it is to understand what grace provided and by faith. ಆದ್ರೆ ನಾವು ಯಾವ ರೀತಿಯಲ್ಲಿ ಅದನ್ನ ಸ್ವಾಧೀನ ಮಾಡ್ತೇವೆ, ಏನೆಲ್ಲ ಕೃಪೆ ಒದಗಿಸಿದೆ ಅಂತ ಗುರುತಿಸಬೇಕು, ನಂಬಿಕೆಯಿಂದ ತಗೊಳ್ಬೇಕು. Thank God, God made it available for all of us. ದೇವರಿಗೆ ಸ್ತೋತ್ರ, ಅದೆಲ್ಲವನ್ನು ನಮ್ಮೆಲ್ಲರಿಗಾಗಿ ಆತನು ಲಭ್ಯವಾಗಿ ಮಾಡಿದ, ಎಲ್ಲರಿಗೆ ಸಿಗುವಂತೆ He ಮಾಡಿದ್ದಾನೆ. didn't keep only for Jews. ಯಹೂದರಿಗಾಗಿ ಅಷ್ಟೇ ಅಂತ ಇಡ್ಲಿಲ್ಲ. There are some blessings, it is only for Jews. ಕೆಲವು ಆಶೀರ್ವಾದಗಳಿವೆ ಯಹೂದರಿಗಾಗಿ ಮಾತ್ರ. Hallelujah. But God made it for everybody. ಆದ್ರೆ ದೇವರು ಈ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗಾಗಿ ಮಾಡಿದ್ದಾನೆ. I'll give one example. ಒಂದು ಉದಾಹರಣೆ ಕೊಡ್ತೀನಿ. Deuteronomy 15:1. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಮೊದಲನೇ ವಾಕ್ಯ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ ಮೊದಲನೇ ವಾಕ್ಯ. 7 ಸಂವತ್ಸರಗಳು ಕಳೆದ ನಂತರ ಬಡವರಿಗೆ ಬಿಡುಗಡೆ ಆಗಬೇಕು. This is only for Jews. ಈ ವಾಕ್ಯ ಯಹೂದರಿಗಾಗಿ ಮಾತ್ರ. If somebody takes a loan, ಯಾರಾದ್ರೂ ಸಾಲ ತಗೊಂಡ್ರೆ after 7 years it should be given back, it should be cancelled. 7 ವರ್ಷ ಆದ್ಮೇಲೆ ಆ ಸಾಲ ರದ್ದಾಗಬೇಕು, ಕ್ಯಾನ್ಸಲ್ ಆಗಬೇಕು. Hallelujah. And sometimes it is once in 50 years. ಕೆಲವೊಂದ್ಸಲ 50 ವರ್ಷಗಳಲ್ಲಿ ಒಂದು ಸಲ. We have to forgive, they have to forgive them, they have to leave it, no problem. If you don't give, no problem, leave it. 7 ವರ್ಷ ಆದ್ಮೇಲೆ ಸಾಲ ತಿರುಗಿ ಕೊಡ್ಲಿಲ್ಲ ಅಂದ್ರೆ, ಹಣ ಕೊಡ್ಲಿಲ್ಲ ಅಂದ್ರೂ ಅವ್ರಿಗೆ ಮಾಫ್ ಮಾಡ್ಬೇಕು, ಅಂದ್ರೆ ಕ್ಷಮಿಸ್ಬಿಡು. All Jews celebrated Jubilee. ಎಲ್ಲ ಯಹೂದ್ಯರು ಜೂಬಿಲಿ ವರ್ಷ ಆಚರಿಸ್ತಾ ಇದ್ರು. But if they give loan for the other people, they will not forgive, they will not leave them. ಆದ್ರೆ ಅನ್ಯ ಜನರಿಗೆ, ಯಹೂದ್ಯರನ್ನು ಬಿಟ್ಟು ಬೇರೆಯೊಬ್ಬರಿಗೆ ಅವ್ರು ಸಾಲ ಕೊಟ್ರೆ ಅವರನ್ನು ಕ್ಷಮಿಸಲ್ಲ, ಅವರ ಸಾಲಗಳನ್ನು ರದ್ದು ಮಾಡಲ್ಲ. So these people thought it is better. What is the point in being a Gentile? Better to become a Jew. ಅದಕ್ಕಾಗಿ ಅನ್ಯ ಜನರು ಯೋಚನೆ ಮಾಡ್ತಾರೆ, ಅನ್ಯ ಜನರಾಗಿ ಯಹೂದ್ಯರಾಗಿರ್ಲಿಲ್ಲ ಅಂದ್ರೆ ಏನ್ ಉತ್ತಮ, ಅದಕ್ಕಾಗಿ ಯಹೂದ್ಯರಾಗೋಣ ಅಂತ. At least some benefit we are getting, no? ನಾವು ಯಹೂದ್ಯರಾಗ್ಬಿಟ್ಮೇಲೆ ನಮ್ಗೆ ಏನಾದ್ರೂ ಸಿಗ್ತಾ ಇದೆಯಲ್ಲ. Sometimes people come for benefit. ಕೆಲವೊಂದು ಜನರು ಒಂದು ಏನಾದ್ರೂ ಸವಲತ್ತುಗಳು ಸಿಗ್ತವೆ, ಲಾಭ ಸಿಗ್ತಿದೆ ಅಂತ ಬರ್ತಾರೆ. That's why if you read Acts, many people become Jews. ಅದಕ್ಕಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತೇವೆ, ಅನೇಕರು ಯಹೂದ್ಯರಾಗ್ತಾ ಇದ್ರು. Not because they love God, because of benefits. ದೇವರನ್ನು ಪ್ರೀತಿಸ್ತಾರೆ ಅಂತ ಯಹೂದ್ಯರಾಗ್ಲಿಲ್ಲ, ಆದ್ರೆ ಏನೆಲ್ಲ ಲಾಭಗಳು
ಕಾರ್ಯಗಳಿವೆ ಅಂತ ಬರ್ತಾ And to ಇತ್ತು. become a Jew, they have to do circumcision. ಮತ್ತು ಯಹೂದ್ಯರಾಗಬೇಕಾದ್ರೆ ಸುನ್ನತಿ But ಮಾಡ್ಕೊಳ್ಬೇಕಾಗ್ತದೆ. God has not kept that way for us. ದೇವರು ಅಂತಹ ರೀತಿ ನಮ್ಗಾಗಿ When we ಇಟ್ಟಿಲ್ಲ. accept Christ by faith, all the blessings of Abraham will come. ನಾವು ಯೇಸು ಕ್ರಿಸ್ತನನ್ನು ನಂಬಿಕೆಯ ಮೂಲಕ ಸ್ವೀಕಾರ ಮಾಡಿದ ತಕ್ಷಣವೇ ಎಲ್ಲ ಅಬ್ರಹಾಮನ ಆಶೀರ್ವಾದಗಳು ಬಂದಿವೆ. Now, for us, the main problem is, ನಮಗೆ ಒಂದು ದೊಡ್ಡ ಸಮಸ್ಯೆ I tell you, ಏನಂದ್ರೆ, our intelligence is the main problem. ನಮ್ಮ ಈ ಬುದ್ಧಿ ಬಹಳ ದೊಡ್ಡ ಸಮಸ್ಯೆ. It works, our brain works so much. ನಮ್ಮ ಮೆದುಳು ನಮ್ಮ ಮೆದುಳು ಇಷ್ಟು ಚೆನ್ನಾಗಿ ಕೆಲಸ We ಮಾಡ್ತಿದೆ. can't accept what God is giving so easily by grace, by faith. ದೇವರು ನಂಬಿಕೆಯ ಮೂಲಕ ಕೃಪೆಯಿಂದ ಏನೆಲ್ಲ ಸುಲಭವಾಗಿ ಕೊಡ್ತಾ ಇದ್ದಾನಲ್ಲ ಅಂತ ನಂಬಕ್ಕೆ ಆಗಲ್ಲ. Hallelujah. Let me give one story. Let me tell you one story. ಒಂದ್ ಕತೆ ಹೇಳ್ತೇನೆ ಕೇಳ್ರಿ. Turn your Bible to Matthew 20th chapter. ನಿಮ್ ಬೈಬಲ್ಗಳನ್ನು ಮತ್ತಾಯ 20ನೇ ಅಧ್ಯಾಯಕ್ಕೆ ತಿರುಗಿಸಿ. All of you turn your Bible. ಹೇಳಿ ತಿರುಗಿಸಿ ಮತ್ತಾಯ 20ನೇ ಅಧ್ಯಾಯ. There is a story here. Jesus is teaching that concept through parable. ಇಲ್ಲಿ ಒಂದು ಕತೆ ಇದೆ. ಯೇಸು ಸ್ವಾಮಿ ಸಾಮ್ಯದ ಮೂಲಕ ಒಂದು ವಿಷಯವನ್ನು ಕಲಿಸ್ಕೊಡ್ತಾ ಇದ್ದಾನೆ. Very important. ಮತ್ತಾಯ 20ನೇ ಅಧ್ಯಾಯ From verse 1 to 9. ಮೊದಲನೇ ವಾಕ್ಯದಿಂದ 9ನೇ ವಾಕ್ಯದವರೆಗೆ ಓದ್ತೇನೆ ಕೇಳ್ರಿ. ಅದು ಹೇಗೆಂದರೆ, ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಗ್ಗೆ ಹೊರಟನು. ಆಳಿಗೆ ದಿನಕ್ಕೆ 1 ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷಿ ತೋಟಕ್ಕೆ ಕಳುಹಿಸಿದನು. ತರುವಾಯ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನೂ ಕೆಲವರನ್ನು ಕಂಡು, ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಅನ್ನಲು ಅವರು ತೋಟಕ್ಕೆ ಹೋದರು. ಅವನು ತಿರುಗಿ ಹೆಚ್ಚು ಕಡಿಮೆ 12 ಗಂಟೆಗೆ ಮತ್ತು 3 ಗಂಟೆಗೆ ಹೋಗಿ ಅದೇ ಪ್ರಕಾರ ಮಾಡಿದನು. ತಿರುಗಿ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆಗೆ ಹೋಗಿ ಬೇರೆ ಕೆಲವರು ನಿಂತಿರುವುದನ್ನು ಕಂಡು ಅವರನ್ನು, ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು ಅವರು, ಯಾರು ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಅಂದಾಗ ಅವನು, ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ಅಂದನು. ಸಂಜೆ ಹೊತ್ತಿಗೆ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಪಾರುಪತ್ಯಗಾರನಿಗೆ ಆ ಆಳುಗಳನ್ನೆಲ್ಲ ಕರೆದು, ಕಡೆಗೆ ಬಂದವರನ್ನು ಮೊದಲು ಬಂದವರ ತನಕ ಅವರಿಗೆ ಕೂಲಿ ಕೊಡು ಎಂದು ಹೇಳಿದನು. ಆಗ ಸಾಯಂಕಾಲ 5 ಗಂಟೆಗೆ ಬಂದವರಿಗೆ 1 ಪಾವಲಿ ಸಿಕ್ಕಿತು. Okay. Now listen. We have read it many times. Still, I'll tell it. ನಾವ್ ಈ ಕತೆ ಎಷ್ಟೊಂದ್ಸಲ ಓದಿದ್ದೇವೆ, ಇನ್ನೊಂದ್ಸಲ ಅರ್ಥ ಮಾಡಿಸ್ತೇನೆ. Sunday first service I taught this. ರವಿವಾರ ಮೊದಲನೇ ಆರಾಧನೆಯಲ್ಲಿ ಕಲಿಸ್ಕೊಟ್ಟೆ. The working hours in those days is from morning 6 o'clock till evening 6 o'clock. ಆ ದಿನಗಳಲ್ಲಿ ಕೆಲಸ ಮಾಡುವಂತ ಗಂಟೆಗಳು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ. 12 hours they will work. 12 ತಾಸು ಕೆಲಸ ಮಾಡ್ತಾ ಇದ್ರು. Hallelujah. But if you convert it to our Gulbarga pattern, ಆದ್ರೆ ನಮ್ ಗುಲ್ಬರ್ಗ ಪದ್ಧತಿಯ ಪ್ರಕಾರ ನೋಡ್ಕೊಂಡ್ರೆ people work from 10 to 5. ಇಲ್ಲಿ ಜನರು 10 ರಿಂದ 5 ಕೆಲಸ ಮಾಡ್ತಾರೆ. Even corporate office they work 9 to 5. ಎಲ್ಲ ಆಫೀಸ್ಗಳಲ್ಲಿ ಕೂಡ 10 ಗಂಟೆಯಿಂದ 5 ಗಂಟೆವರೆಗೆ. 10 to 5 is good for them. ಆದ್ರೆ ನಮ್ಮ ಕೂಲಿ ಜನರೆಲ್ಲ 10 ಗಂಟೆಯಿಂದ 5 For ಗಂಟೆವರೆಗೆ. example, ಉದಾಹರಣೆಗೆ per day we pay 600 rupees. ನಾವು ಒಂದ್ ದಿನಕ್ಕೆ 600 ಸಂಬಳ ಕೊಡ್ತಾ ಇದ್ರೆ, They go bring people morning, they go bring come. ಜನರಿಗೆ ಬೆಳಗ್ಗೆ ಹೋಗಿ ಕರ್ಕೊಂಡು ಬರ್ತಾರೆ. They come morning 9 o'clock, 10 o'clock they start the work. We pay 600 rupees. That is okay. ಬೆಳಗ್ಗೆ That is justifiable. ಬೆಳಗ್ಗೆ 9 ಗಂಟೆಗೆ ಬಂದು 10 ಗಂಟೆಗೆ ಕೆಲಸ ಶುರು ಮಾಡಿದ್ರೆ 5 ಗಂಟೆವರೆಗೆ ಕೆಲಸ ಮಾಡಿದ್ರೆ 600 ಕೊಡ್ತೇವೆ. ಅದು ನ್ಯಾಯವಾಗಿದೆ. Regular. ಅದು ಯಾವಾಗ್ಲೂ ಕೊಡುವಂತದ್ದು. ಹೌದಾ? Are you with me? ನನ್ನ ಜೊತೆಗಿದ್ದೀರಾ? Suppose if you work is less, you go bring one more person at 11 o'clock. ನೀವಿಲ್ಲ ಇಲ್ಲ ಕೆಲಸ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ 11 ಗಂಟೆಗೆ ಇನ್ನೂ ಸ್ವಲ್ಪ ಜನ ಕರ್ಕೊಂಡು ಬಂದ್ರೆ, And again he thought afternoon we will go bring some more people. ಮತ್ತೆ ಮಧ್ಯಾಹ್ನ ಇನ್ನೂ ಸ್ವಲ್ಪ ಜನ ಕರ್ಕೊಂಡು ಬರೋಣ. And evening 4 o'clock you go and bring somebody to work. ಸಾಯಂಕಾಲ 4 ಗಂಟೆಗೆ ಹೋಗಿ ಯಾರೋ ಒಬ್ಬರಿಗೆ ಕೆಲಸ ಮಾಡೋದಕ್ಕೆ ತಗೊಂಡ್ ಬಂದ್ರೆ They also come and work. ಅವ್ರು ಕೂಡ ಬಂದ್ ಕೆಲಸ ಮಾಡ್ತಾರೆ. So one person is working from morning 9 o'clock, one person is working evening 4 o'clock. ಒಬ್ಬ ವ್ಯಕ್ತಿ ಬೆಳಗ್ಗೆ 9 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ 4 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. So one person's salary is 600 rupees. ಒಬ್ಬ ವ್ಯಕ್ತಿಗೆ ಇರುವಂತ ಸಂಬಳ 600. How much we should give for whom? ಯಾರಿಗೆ ಎಷ್ಟು ಕೊಡ್ಬೇಕು? Hello. This man gave 600 rupees for everybody.
ಈ ಮನುಷ್ಯನು ಎಲ್ರಿಗೆ 600 ಕೊಟ್ಟ. ಇದು ನ್ಯಾಯನ ಅನ್ಯಾಯನ? Hello, I'm asking, tell me, is it really ನ್ಯಾಯ ಅನ್ಯಾಯ? Is it justice? ಇದು ನ್ಯಾಯನಾ? You know, this, when you work in any office, any organization, you should see the salary. Everybody will be curious to know what is your salary. ಯಾವುದೇ ಆಫೀಸಲ್ಲಿ ಕೆಲಸ ಮಾಡುವಾಗ ಎಲ್ರಿಗೂ ಬೇರೆಯೊಬ್ರು ಎಷ್ಟು ಸಿಗ್ತಾ ಇದೆ ಅಂತ ಇಷ್ಟು ಆಸಕ್ತಿ ಇರ್ತದೆ. Especially if you join newly, they want to know how much is your salary. ವಿಶೇಷವಾಗಿ ಹೊಸೊಬ್ಬರಾಗಿ ಸೇರಿದ್ರೆ ಸಾಕು ಎಷ್ಟು ಕೊಡ್ತಾ ಇದ್ರೆ ಅಂತ ಎಷ್ಟು ಆಸಕ್ತಿಯಿಂದ ಕೇಳ್ತಾರೆ. When I was working here in SB school, ನಾನು SB ಶಾಲೆಯಲ್ಲಿ ಕೆಲಸ ಮಾಡುವಾಗ my company, my boss said, manager said very strictly, salary is confidential. You should not tell anyone. ನಾನು ಯಾವ ಕಂಪನಿಗಾಗಿ ಕೆಲಸ ಮಾಡ್ತಾ ಇದ್ನೋ ಅವ್ರು ಹೇಳ್ತಾ ಇದ್ರು ನಿನ್ಗೆ ಎಷ್ಟು ಸಂಬಳ ಸಿಗ್ತಾ ಇದೆ ಎನ್ನುವುದು ರಹಸ್ಯ, ಯಾರಿಗೂ ಹೇಳ್ಬಾರ್ದು. So as soon as I came, people asked, how much is your salary? ನಾನು ಬಂದ ದಿನವೇ ಜನರು ಕೇಳಕ್ ಶುರು ಮಾಡಿದ್ರು ಎಷ್ಟು ಸಂಬಳ ಸಿಗ್ತಾ ಇದೆ ಅಂತ. When I say confidential, they become more curious. ನಾನು ಅದೆಲ್ಲ ರಹಸ್ಯ ಅಂತ ಹೇಳಿದ್ರೆ ಇನ್ನೂ ಆಸಕ್ತಿ ಆಗ್ತಾ ಇದೆ. Maybe this guy is earning more than us. ಅವ್ರು ಯೋಚನೆ ಮಾಡ್ತಾ ಇದ್ರು ಇವನಿಗೆ ನಮ್ಗಿಂತ ಜಾಸ್ತಿ ಸಿಗ್ತಾ ಇದೆ. A new guy comes, if they pay him more, finish, all the seniors will get angry. ಯಾರೋ ಒಬ್ರು ಹೊಸೊಬ್ರು ಬಂದ್ರೆ ಅವ್ರಿಗೆ ಜಾಸ್ತಿ ಸಂಬಳ ಸಿಕ್ಕರೆ ಯಾರ್ಯಾರು ಮೊದ್ಲಿಂದ ಇದ್ರು ಸಿಟ್ಟಾಗ್ತಾ ಇದ್ರು. So many years we are working, for us less, for him more. ನಾವ್ ಇಷ್ಟು ವರ್ಷ ಕೆಲಸ ಮಾಡ್ತೀವಿ, ನಮ್ಗೆ ಇಷ್ಟೇ ಕೊಡ್ತಾ ಇದ್ರೆ ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ದೀರಾ. People will be very curious to know how much you are earning. ನೀವು ಎಷ್ಟು ಗಳಿಸ್ತಾ ಇದ್ರಿ ಅಂತ ಜನರಿಗೆ ಗೊತ್ತಾಗೋದಕ್ಕೆ ಬಹಳ ಆಸಕ್ತಿ Now I am ಉಳ್ಳರಾಗಿರ್ತಾರೆ. asking again this story. ಇನ್ನೊಂದ್ಸಲ ಕೇಳ್ತೇನೆ, ಈ Suppose ಕಥೆಯಲ್ಲಿ if I give like this ನಾನ್ ಈ ರೀತಿಯಾಗಿ ಕೊಟ್ರೆ, for everybody, ನಮ್ ಕಡೆ ಕೆಲಸ ಮಾಡೋರಿಗೆ ಪ್ರತಿಯೊಬ್ಬರಿಗೆ ಈ ರೀತಿಯಾಗಿ ಸಂಬಳ ಕೊಟ್ರೆ is it good or bad? ಒಳ್ಳೇದಾ ಕೆಟ್ಟದಾ? Hello. I am asking. ಹೇಳ್ರಿ, Is it right or wrong? Okay. ಸರಿಯಾ ತಪ್ಪಾ? ತಪ್ಪಲ್ಲ? ಕರೆಕ್ಟಾ? ಸರಿಯಾ ತಪ್ಪ ಮಾತು? ತಪ್ಪು. So worldly way ಇದು ತಪ್ಪು. ಲೋಕದ ರೀತಿಯಲ್ಲಿ ಇದು ತಪ್ಪು. You have to work. You have to work, and how many hours you have to work, that much you have to take salary. ನೀವು ಕೆಲಸ ಮಾಡ್ಬೇಕು, ಎಷ್ಟು ತಾಸು ಕೆಲಸ ಮಾಡ್ತೀರೋ ಅದ್ರ ಪ್ರಕಾರ ಸಂಬಳ ತಗೊಳ್ಬೇಕು. But you should understand here, these people didn't come, blindly. When those who came in the morning, the salary is fixed. ನೋಡ್ರಿ, ಯಾರು ಮುಂಜಾನೆ ಬಂದಿದ್ರಲ್ಲ ಅವ್ರಿಗೆ ಗೊತ್ತಿತ್ತು ಇಷ್ಟು ಸಂಬಳ ಕೊಡ್ತಾರೆ, ಅದು ಫಿಕ್ಸ್ ಆಗಿತ್ತು. What was promised was given to them. ಅವ್ರಿಗೆ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನೇ ಕೊಟ್ರು. Hallelujah. It is not changed evening while giving salary. ಸಾಯಂಕಾಲ ಸಂಬಳ ಎಲ್ರಿಗೂ ಹಂಚುವಾಗ ಅವಾಗ ಬದಲಾಯಿಸ್ಲಿಲ್ಲ. Hallelujah. You agree with me? ಒಪ್ಕೊಳ್ತಾ ಇದ್ದೀರಾ? Now tell me, is it right or wrong? ನೀವ್ ಹೇಳ್ರಿ, ಇದು ಸರಿನಾ ತಪ್ಪಾ? What was fixed is given to them. ಅವ್ರಿಗೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನೇ ಕೊಟ್ರಲ್ಲ. ಸರಿನಾ? Is it right or wrong? ಸರಿನಾ ತಪ್ಪಾ? That master didn't cheat them. ನೋಡ್ರಿ, ಯಾರು ಮುಂಜಾನೆ ಬಂದಿದ್ರೋ ಆ ಯಜಮಾನನು ಅವರಿಗೆ ಮೋಸ ಮಾಡ್ಲಿಲ್ಲ. What he told them, he gave. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ನೋ ಅದನ್ನೇ ಕೊಟ್ಟಲ್ಲ. So their problem is, I worked full day, I am getting this much. This fellow worked only 1 hour, he is getting same money. ಅವ್ರಿಗೇನ್ ಸಮಸ್ಯೆ ಅಂದ್ರೆ, ನಾನು ಪೂರ್ತಿ ದಿನ ಕೆಲಸ ಮಾಡಿದೆ, ನನ್ಗೆ ಇಷ್ಟೇ ಕೊಡ್ತಾ ಇದ್ದಾರೆ. ಇವನು 1 ತಾಸು ಕೆಲಸ ಮಾಡಿದ್ರೆ ಇವನಿಗೆ ಇಷ್ಟು ಕೊಡ್ತಾ ಇದ್ದಾರೆ. Let me tell one more way. The same story. Now imagine evening 4 o'clock. Okay, you go to railway station near post office to get the labor. Will you get any labor evening 4 o'clock? ನೀವು ಯೋಚನೆ ಮಾಡ್ರಿ, ಸಾಯಂಕಾಲ 4 ಗಂಟೆಗೆ ನೀವು ರೈಲ್ವೆ ಸ್ಟೇಷನ್ ಹತ್ರ, ಪೋಸ್ಟ್ ಆಫೀಸ್ ಹತ್ರ ಹೋಗಿ ಕೂಲಿಗಾಗಿ ಹುಡುಕಿದ್ರೆ ಯಾರಾದ್ರೂ ಸಿಗ್ತಾರಾ? ಜೋರಾಗಿ ಸಿಗ್ತಾರಾ? ಇಲ್ಲ. Suppose one man is waiting. ಬಹುಶಃ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ರೆ, I will get a job today. ನನ್ಗೆ ಇವತ್ತು ಕೆಲಸ ಸಿಕ್ಸೇ Till evening 4 o'clock. ಸಾಯಂಕಾಲ 4 ಗಂಟೆವರೆಗೆ ಅಲ್ಲೇ ನಿಂತು ಕಾಯ್ತಾ ಇದ್ರೆ, What type of man he is? ಎಂತ ಮನುಷ್ಯನಾತನು? Hello. You see, the person was available. He was not willing to go home with empty hand. He knows, maybe I thought that fellow is a believer. He believes God will give me money, only then I will go home. ನೋಡ್ರಿ, ಅಲ್ಲಿ 4 ಗಂಟೆ ಆದ್ರೂ ಕೂಡ ಆ ವ್ಯಕ್ತಿ ಅಲ್ಲೇ ಇದ್ದ. ಆತನು ಸುಮ್ನೆ ಖಾಲಿ ಕೈಯಿಂದ ಮನೆಗೆ ಹೋಗಕ್ ಬಯಸ್ಲಿಲ್ಲ. ಆತನು, ನಾನ್ ಅನ್ಕೊಳ್ತೀನಿ ಆತನು ವಿಶ್ವಾಸಿ ಆಗಿರ್ಬೋದು, ಆತನ ನಂಬ್ತಾ ಇರ್ಬೋದು, ದೇವ್ರು ನಂಗೆ ಹಣ ಕೊಟ್ಟೆ ಮನೆ ಕಳಿಸ್ತಾನೆ. No matter morning 9 o'clock everybody got a job, I didn't get job, no problem. ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಕೆಲಸ ಸಿಕ್ತು, ನನಗೆ ಕೆಲಸ Afternoon ಸಿಕ್ತು. everybody got a job, I didn't get a job, no problem. ಮಧ್ಯಾಹ್ನ ಕೂಡ ಜನರಿಗೆ ಕೆಲಸ ಸಿಕ್ತು,
ನನಗೆ ಸಿಗ್ಲಿಲ್ಲ 3 o'clock people got a job in front of his own eyes. 3 ಗಂಟೆಗೆ ಸ್ವಂತ ಕಣ್ಣಿನ ಮುಂದೆ ಜನರಿಗೆ ಕೆಲಸ ಸಿಕ್ತು. This fellow didn't give up. ಆದ್ರೆ ಇವನು ಆತನು ಬಿಟ್ಕೊಡ್ಲಿಲ್ಲ. I came here, I will stand till I get my job. ಆತನು ಹೇಳ್ತಾ ನಾನು ಬಂದಿದ್ದೇನೆ, ಕೆಲಸ ಸಿಗೋವರೆಗೆ ನಿಂತ್ಕೊಳ್ತೇನೆ. That is faith. ಅದೇ ನಂಬಿಕೆ. Hallelujah. My God will provide. ನನ್ನ ದೇವರು ಒದಗಿಸ್ತಾನೆ. No problem. ಪರವಾಗಿಲ್ಲ. He believed God. ಆತನು ದೇವರನ್ನು ನಂಬಿದ್ದ. He believed he will get his salary. ಆತನಿಗೆ ಅವತ್ತಿನ ಸಂಬಳ ಸಿಗ್ತದೆ ಅಂತ. But he was surprised when the salary came. ಆದ್ರೆ ಆತನ ಕೈಯಲ್ಲಿ ಸಂಬಳ ಸಿಕ್ಕಾಗ ಆತನು ಆಶ್ಚರ್ಯಪಟ್ಟ. Maybe he thought he will get at least 50 rupees or 100 rupees. ಆತನ ಯೋಚನೆ ಮಾಡಿರಬಹುದು ನನಗೆ 50 ರೂಪಾಯಿ ಅಥವಾ 100 ರೂಪಾಯಿ ಕೊಡ್ತಾರೋ ಏನೋ. But he was surprised. ಆದ್ರೆ ಆಶ್ಚರ್ಯಪಟ್ಟ. Somebody is working whole day. They got same. I got the same salary. What they got? ಯಾರೊಬ್ರು ಪೂರ್ತಿ ದಿನ ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಸಿಗೋಂತ ಸಂಬಳ ನನಗೂ ಸಿಕ್ಕಿದೆ ಅಂತ. When I was preaching in Pune, there is a place called Bosri. ಪುಣೆ ಹತ್ರ ಬೋಸ್ರಿ ಎನ್ನುವ ಸ್ಥಳ ಇದೆ, ಅಲ್ಲಿ ನಾನು ಸಾರ್ತಾ ಇರುವಾಗ there was one translator. He was translating for me. ನನಗೆ ಒಬ್ಬ ತರ್ಜುಮೆ ಮಾಡುವಂತ ತರ್ಜುಮೆಗಾರನಿದ್ದ. Very nice translator is. ಬಹಳ ಒಳ್ಳೆಯ ವ್ಯಕ್ತಿ. He told me he was listening to the blessings and all those things what I was preaching. ನಾನು ಏನೆಲ್ಲ ಸಾರ್ತಾ ಇದ್ನೋ ಆಶೀರ್ವಾದಗಳ ಬಗ್ಗೆ ವಾಕ್ಯವನ್ನು ಕೇಳ್ತಾ ಇದ್ದ. He says, Pastor, I lost my job. He was in a very good job. ಅದನ್ನ ಹೇಳ್ತಾನೆ, ಪಾಸ್ಟ್ರೆ ನನಗೆ ಒಂದು ನೌಕರಿ ಇತ್ತು, ಬಹಳ ಒಳ್ಳೆ ನೌಕರಿ ಇತ್ತು, ನಾನು ಕಳ್ಕೊಂಡೆ. I lost it. 6 months I am not having salary. 6 ತಿಂಗಳು ನನ್ನ ಹತ್ರ ಸಂಬಳನೇ ಇಲ್ಲ, ನಾನು ಗಳಿಸ್ತಾ ಇಲ್ಲ. I said, don't give up. ನಾನು ಹೇಳಿದೆ ಸುಮ್ಮನೆ ಬಿಟ್ಕೊಡ್ಬೇಡ, ಸೋಲ್ಬೇಡ. Don't worry. 6 months you are sitting in the house. Don't worry. 6 ತಿಂಗಳು ಮನೆಯಲ್ಲೇ ಕುಂತಿದ್ಯಲ್ಲ, ಚಿಂತೆ ಮಾಡಬೇಡ. But believe God will give you a next job. What you lost you will get back. ಆದ್ರೆ ನಂಬು, ದೇವರು ನಿಮಗೆ ಮುಂದಿನ ನೌಕರಿ ಇಂತದ್ ಕೊಡ್ತಾರೆ, ಏನೆಲ್ಲ ಕಳ್ಕೊಂಡಿದ್ಯಲ್ಲ ಅದೆಲ್ಲ ಮತ್ತೆ ಹೊಂದ್ಕೊಳ್ತೀಯ. I prayed for him and came. ನಾನು ಅದಕ್ಕಾಗಿ ಪ್ರಾರ್ಥಿಸಿ ಬಂದೆ. He was getting 50,000 rupees in previous job. ಆತನ ಹಿಂದಿನ ನೌಕರಿಯಲ್ಲಿ 50,000 ಸಿಗ್ತಾ ಇತ್ತು. The next job he got 1.5 lakh salary. ಆದ್ರೆ ಮುಂದಿನ ನೌಕರಿಯಲ್ಲಿ 1.5 ಲಕ್ಷ ಸಿಕ್ತು. That is grace. ಅದು ಕೃಪೆ. Our brain doesn't tally with this, God's blessings, God's way of blessings. ನಮ್ಮ ಈ ಮೆದುಳು ದೇವರು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. Why? ಯಾಕೆ? Because we believed, we believe in justice. We ನಾವು have to work, we have to do this, we have to do all, we have earned from the worldly way. ನಾವು ಲೋಕದ ಪ್ರಕಾರ ಕಲ್ತ್ಕೊಂಡಿದ್ದೇವೆ, ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೇನೆ ಹೊಂದ್ಕೊಳ್ತೀವಿ, ಕೆಲಸ ಮಾಡಿ ಗಳಿಸಬೇಕು. So I understood one thing. ನನಗೊಂದು ಮಾತು ಅರ್ಥ ಆಯ್ತು. If your life has to become like a heaven in this earth, ನಿಮ್ಮ ಜೀವನ ಈ ಭೂಮಿಯಲ್ಲಿ ಪರಲೋಕದ ಹಾಗೆ ಆಗ್ಬೇಕಾದ್ರೆ, you want to have that wealth, health, love, joy, peace, everything now. ಆ ಆಸ್ತಿ, ಆ ಸಂತೋಷ, ಆ ಸಮಾಧಾನ ಎಲ್ಲವೂ ಈಗಲೇ ಹೊಂದ್ಕೊಳ್ಬೇಕಾದ್ರೆ, you should be like this 11th hour man. Somehow God will do it for me. Everything will change now, not tomorrow, not after 10 years. Now it will change. ಈ ಕೊನೆಯ ತಾಸಿನಲ್ಲಿ ಯಾರು ಕೂಲಿ ನಿಂತ್ಕೊಂಡಿದ್ನೋ ಆ ರೀತಿಯಲ್ಲಿ ನೀವಿರ್ಬೇಕು. ಹೇಗೋ ಯಾವುದೋ ರೀತಿಯಲ್ಲಿ ಇವಾಗಲೇ ಎಲ್ಲವೂ ಬದಲಾಗ್ತಿದೆ, ನಾಳೆ ಅಲ್ಲ ಈಗಲೇ. What somebody has worked for 25 years and got it, now I can get it. 25 ವರ್ಷ ಕೆಲಸ ಮಾಡಿ ಯಾರು ಗಳಿಸಿರ್ತಾರೋ, ಎಷ್ಟು ಹೊಂದ್ಕೊಂಡಿದ್ರೋ ಅದು ನಾನು ಈಗಲೇ ಹೊಂದ್ಕೊಳ್ತೇನೆ. Amen. Amen. Why? ಯಾಕೆ? Grace provides. ಕೃಪೆ ಒದಗಿಸ್ತದೆ. Grace provides. It's only by faith you have to take. ಕೃಪೆ ಒದಗಿಸ್ತದೆ, ನಂಬಿಕೆಯಿಂದ ಮಾತ್ರ ತಗೊಳ್ಬಹುದು. So what stops us? ನಮ್ಮನ್ನು ಯಾವ ನಿಲ್ಲಿಸ್ತದೆ, ಯಾವ ತಡೆ ಮಾಡ್ತದೆ? What stops us possessing? ಎಲ್ಲವನ್ನು ಸ್ವಾಧೀನ ಮಾಡಿಕೊಳ್ಳದಂತೆ ಯಾವುದು ನಮ್ಮನ್ನು ತಡೆ ಮಾಡ್ತದೆ? Hello, are you here? ಕೇಳ್ತಾ ಇದ್ದೀರಾ? If I say Bible says 100 houses for you. ಬೈಬಲ್ ಹೇಳ್ತಿದೆ ನಿಮ್ಗೆ 100 ಮನೆಗಳಿವೆ. It is there in Bible. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. Now tell me what stops you taking 100 houses? ನೀವ್ ಹೇಳ್ರಿ 100 ಮನೆಗಳನ್ನು ಹೊಂದ್ಕೊಳ್ಳೋದಕ್ಕಾಗಿ ಯಾವುದು ನಿಮ್ಮನ್ನು ನಿಲ್ಲಿಸ್ತದೆ? Hello. Our mind. ನಮ್ಮ ಮನಸ್ಸು. Can you believe tomorrow morning you will go to register office for 100 house? ನಿಮ್ಮ ಮನಸ್ಸು ನಂಬ್ತದ? ನಾಳೆ ನಂಬ್ತೀರಾ? ನಾಳೆ ಬೆಳಗ್ಗೆ ರಿಜಿಸ್ಟರ್ ಆಫೀಸ್ಗೆ 100 ಮನೆಗಳ ನಿಮ್ಮ ಹೆಸರು ಮೇಲೆ ಮಾಡೋದಕ್ಕೆ ಹೋಗ್ತೀರಾ ಅಂತ? What comes out of our mouth? ಬಾಯಿಂದ ಏನ್ ಬರ್ತಿದೆ ಹೇಳ್ರಿ? ಅದು ಆಗಲ್ಲ, ಅಷ್ಟು ಜಲ್ದಿ ಆಗಲ್ಲ, ಅದೇ ಕಷ್ಟ. Why? Because we have not believed it and we have not spoken it. ಯಾಕಂದ್ರೆ ನಾವು ನಂಬಿಲ್ಲ, ನಾವು ಬಾಯಿಂದ ಹೇಳಿಲ್ಲ. How we got salvation? ನಾವು ರಕ್ಷಣೆ ಹೇಗೆ ಹೊಂದ್ಕೊಂಡ್ವಿ? Romans 10:10. ರೋಮ 10:10. Romans 10:10. ರೋಮ 10:10.
ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. We believed in heart, we confess with the mouth. ನಾವು ಹೃದಯದಿಂದ ನಂಬಿದ್ವಿ, ಬಾಯಿಂದ ಅರಿಕೆ ಮಾಡಿದ್ವಿ. Say, I believe in my heart, I confess with my mouth. ಹೃದಯದಿಂದ ನಂಬ್ತೇನೆ, ಬಾಯಿಂದ ಅರಿಕೆ ಮಾಡ್ತೇನೆ. Grace provided salvation. ಕೃಪೆ ರಕ್ಷಣೆಯನ್ನು ಒದಗಿಸಿತ್ತು. It was available. ರಕ್ಷಣೆ ಅಲ್ಲಿ I ಲಭ್ಯವಾಗಿತ್ತು. believed it. ನಾನು ನಂಬಿದೆ, I confessed it. ನಾನು ಬಾಯಿಂದ ಅರಿಕೆ ಮಾಡಿದೆ, It became mine. ಅದು ನಂದಾಯ್ತು. Hallelujah. Now every blessing is same. I believe it, I confess it, it becomes mine. ಎಲ್ಲ ಆಶೀರ್ವಾದಗಳು ಕೂಡ ಅದೇ ರೀತಿಯಲ್ಲಿ ನಾನು ನಂಬ್ತೇನೆ, ಬಾಯಿಂದ ಅರಿಕೆ ಮಾಡ್ತೇನೆ, ಅದು ನಂದಾಗ್ತದೆ. How you become owner for the world? ನೀವು ಈ ಲೋಕಕ್ಕೆ ಮಾಲೀಕರು ಹೇಗಾಗ್ತೀರಾ? Hallelujah. Hello, do you really believe? ನಿಜವಾಗ್ಲೂ ನಂಬ್ತೀರಾ? ಎಷ್ಟು ಕಷ್ಟ ಆಗ್ತದಲ್ಲ? No problem, say it, no problem. ಇನ್ನೊಂದ್ಸಲ ಹೇಳಿ. If you keep coming and keep on preaching, you have to believe, there is no other option for you. ನೀವು ಬರ್ತಾನೆ ಇದ್ರೆ ನಾನು ಕಲಿಸ್ತಾನೆ ಇರ್ತೇನೆ, ನೀವು ಖಂಡಿತವಾಗಿ ನಂಬಲೇಬೇಕು, ಬೇರೆ ಅವಕಾಶನೇ ಇಲ್ಲ. Say, I am a owner for the world. I believe it. I confess it. I possess it. ನಾನು ಲೋಕಕ್ಕೆ ಮಾಲೀಕನಾಗಿದ್ದೇನೆ, ನಾನು ನಂಬಿದ್ದೇನೆ, ಅರಿಕೆ ಮಾಡ್ತೇನೆ, ಹೊಂದಿಕೊಳ್ತೇನೆ. You know, we should not, our mind says this faith, blessings are only few people. Those who have a lot of experience, no? For them it will work. For me it will not work. ನಮ್ಮ ಮನಸ್ಸೇನು ಹೇಳ್ತದೆ, ಈ ನಂಬಿಕೆ ಆಶೀರ್ವಾದಗಳು ಯಾರಿಗೆ ಕೆಲಸ ಮಾಡ್ತೇವೆ ಅಂದ್ರೆ ಯಾರ್ಯಾರು ಆತ್ಮಿಕ ರೀತಿಯಲ್ಲಿ ಬಹಳ ಅನುಭವ ಉಳ್ಳವರಾಗಿದ್ದಾರೆ, ಎಷ್ಟೋ ವರ್ಷ ಇದ್ದಾರೋ ಅವ್ರಿಗೆ ಕೆಲಸ ಮಾಡ್ತಾರೆ, ನಮ್ಗೆ ಕೆಲಸ I ಮಾಡಲ್ಲ. used to think, you know, when my pastor was teaching faith, and that man knows Bible college experience, so many years he has done. So for him it was, for me it will not work. ನಮ್ಮ ಪಾಸ್ಟರ್ ನನಗೆ ನಂಬಿಕೆ ಬಗ್ಗೆ ಕಲಿಸುವಾಗ ನನ್ಗೆ ಅನಿಸ್ತಾ ಇತ್ತು, ಅವ್ರಿಗೇನಪ್ಪ, ಅವ್ರು ಬೈಬಲ್ ಕಾಲೇಜ್ ಓದಿದ್ದಾರೆ, ಎಷ್ಟೋ ವರ್ಷದಿಂದ ಸಹಪಾಲಕರಾಗಿದ್ದಾರೆ, ಅವ್ರಿಗೆ ನಂಬಿಕೆ ಕೆಲಸ ಮಾಡಿದ್ರೆ ನನಗೆ ನಂಬಿಕೆ ಕೆಲಸ So ಮಾಡಲ್ಲ. when he purchased car, I was thinking, he can have a car, but I was in cycle. Why he has a car? He is a senior, no? He is a senior, he knows the word, he knows everything. That is why God is blessing him. For me, it will take time. ನಾನು ಅನ್ಕೊಳ್ತಾ ಇದ್ದೆ, ಅವ್ರ ಕಾರ್ ಖರೀದಿ ಮಾಡಿದಾಗ ಇವ್ರು ದೊಡ್ಡವರಲ್ಲ, ಸೀನಿಯರ್ ಅಲ್ಲ, ಇಷ್ಟೊಂದು ವರ್ಷಗಳಿಂದ ಕ್ರಿಸ್ತನಲ್ಲಿದ್ದಾರೆ, ಅವ್ರಿಗೆ ಕಾರ್ ಇರ್ತದೆ, ನನ್ಗಿನ್ನ ಸ್ವಲ್ಪ ವರ್ಷ ಆದ್ಮೇಲೆ ಸಿಗ್ತದೆ. ಅದು ಸ್ವಲ್ಪ ವರ್ಷ ಆದ ಮೇಲೆ ಬರ್ತದನ್ನ ಯೋಚನೆ ಮಾಡಿ ನೀ ಅರಿಕೆ ಇಟ್ಟದನ್ನ ಈಗ ಬರಲ್ಲ ಇವತ್ತು. It will not come. You understand what I'm saying? ಅರ್ಥ ಆಗ್ತಿದ್ಯಾ? That means you are not believing God will give today. ಅದ್ರ ಅರ್ಥ ಇವತ್ತೇ ದೇವ್ರು ಕೊಡ್ತಾರೆ ಅಂತ ನಂಬ್ತಾನೆ ಇಲ್ಲ ನೀವು. We all should be like 11th hour people. No problem. Today I will have what that fellow earned for 10 years. I will earn it today only. ಕೊನೆ ತಾಸಿನಲ್ಲಿ ಯಾವ್ದು ಕೂಲಿ ನಿಂತಿದ್ನೋ ನಂಬಿಕೆಯಿಂದ, ಅದೇ ರೀತಿಯಲ್ಲಿ ನಾವು ಕೂಡ ಇರ್ಬೇಕು. ಯಾವ್ದು 10 ವರ್ಷದಿಂದ ಜನರು ಗಳಿಸಿದ್ದಾರೋ ಅದೇ ರೀತಿಯಲ್ಲಿ ಇವತ್ತೇ ಎಲ್ಲ Now ಹೊಂದ್ಕೊಳ್ತೇವೆ. it is, everything is based on what you believe and what you speak. ನೋಡ್ರಿ, ಎಲ್ಲವೂ ನೀವ್ ಏನ್ ನಂಬ್ತಿರೋ, ಏನ್ ಹೇಳ್ತಿರೋ ಅದ್ರ ಮೇಲೆ ಹಾಕೊಳ್ತದೆ. I told you, you should not say, you should not assume, because we think that person is praying so much, for him God will bless, not for me. Like that we should not assume. ನಾವ್ ಎಂದಿಗೂ ಈ ರೀತಿಯಲ್ಲಿ ಯೋಚನೆ ಮಾಡಬಾರ್ದು, ಅವ್ರು ಇಷ್ಟೊಂದು ಪ್ರಾರ್ಥನೆ ಮಾಡ್ತಾರೆ, ದೇವ್ರು ಅವ್ರಿಗಷ್ಟೇ ಆಶೀರ್ವಾದ ಮಾಡ್ತಾರೆ, ನನಗ್ ಮಾಡಲ್ಲ. Some blessings are common for everybody. ಕೆಲವು ಆಶೀರ್ವಾದಗಳು ಎಲ್ಲರಿಗೂ See, ಸಮಾನವಾಗಿವೆ. for example, ಉದಾಹರಣೆಗೆ I'll take it with salvation only. John 3:16. ರಕ್ಷಣೆ ನೋಡ್ಕೊಳ್ಳೋಣ. ಯೋಹಾನ 3:16. John 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. God so loved the world, he gave his only begotten son. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು And it ಕೊಟ್ಟನು. says, whosoever believeth in him shall not perish but have everlasting life. ಅಲ್ಲಿ ಹೇಳ್ತಾ ಇದ್ದಾನೆ, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂದು. Whosoever means what? Anybody. ಯಾರಾದರೂ ಅಂದ್ರೆ ಯಾರಾದರೂ Means any man. See, salvation is available for everybody. ಅಂದ್ರೆ ರಕ್ಷಣೆ ಎಲ್ರಿಗಾಗಿ ಇದೆ. All of us say whosoever. ಯಾರಾದರೂ Means everybody can have salvation. ಅದ್ರ ಅರ್ಥ ಎಲ್ಲರಿಗೂ ರಕ್ಷಣೆ ಸಿಗ್ತದೆ, ಸಿಗ್ಬಹುದು. Do you agree with me? ನಂಬ್ತೀರಾ? Is it written only one who prays more will have a salvation? ಇಲ್ಲಿ ಬರೆಯಲ್ಪಟ್ಟಿದ್ಯಾ, ಯಾರು ಜಾಸ್ತಿ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗಷ್ಟೇ ರಕ್ಷಣೆ ಸಿಗ್ತದೆ ಅಂತ. Whoever believes will have a salvation. ಯಾರು ನಂಬ್ತಾರೋ ರಕ್ಷಣೆ They ಸಿಗ್ತದೆ, will have everlasting life. ಅವ್ರಿಗೆ ನಿತ್ಯ ಜೀವ ಸಿಗ್ತದೆ. Now come with me to Mark 11. Quickly. ಇವಾಗ ಮಾರ್ಕ 11ನೇ ಅಧ್ಯಾಯ ತಿರುಗಿಸೋಣ ಅತಿ ಬೇಗನೆ. 11:23. ಮಾರ್ಕ 11ನೇ ಅಧ್ಯಾಯ
23ನೇ ವಾಕ್ಯ, ಮಾರ್ಕ 11:23. For verily I say unto you, that whosoever shall say unto this mountain, be thou removed, be thou cast into the sea, shall not doubt in his heart, but shall believe that those things which he says shall come to pass, he shall have whatever he says. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದ್ರೆ ಅವನು ಹೇಳಿದಂತೆಯೇ ಆಗುವುದು. Hallelujah. Hallelujah. Whosoever. ಯಾವನಾದರೂ. Is it there? ಬರೆಯಲ್ಪಟ್ಟಿದೆಯಾ? That whosoever is only for John 3:16. ಯಾವನಾದರೂ ಅಂದ್ರೆ ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದವರಿಗೆ ಮಾತ್ರನಾ? Only for salvation. ರಕ್ಷಣೆ ಹೊಂದಿದವರಿಗಾಗಿ ಮಾತ್ರನಾ? ರಕ್ಷಣೆಗಾಗಿ ಮಾತ್ರನಾ? Even you can speak, anybody can speak to mountain. ಯಾರು ಕೂಡ ಬೆಟ್ಟಕ್ಕೆ ಮಾತನಾಡಬಹುದು. If they don't doubt in the heart and if they say move, it will go. ಹೃದಯದಲ್ಲಿ ಸಂಶಯ ಪಡದೆ ಹೋಗು ಆ ಕಡೆ ಬೀಳು ಅಂತ ಹೇಳಿದ್ರೆ ಅದು ಅಲ್ಲಾಡುತ್ತದೆ. Whosoever can have what they say with their mouth. ಯಾವನಾದರೂ ತನ್ನ ಬಾಯಿಂದ ಹೇಳುತ್ತಾನೋ ಅದನ್ನು ಹೊಂದ್ಕೊಳ್ತಾನೆ. Whatever I say, I will have. ನಾನು ಏನೆಲ್ಲ ಹೇಳ್ತೇನೋ ಅದನ್ನು ಹೊಂದಿಕೊಳ್ತೇನೆ. Who will have? ಯಾರಿಗೆ ಸಿಗ್ತದೆ? Whosoever. ಯಾವನಾದರೂ. It doesn't say senior, junior, 10 years, 15 years, 20 years, no. Whosoever, whatever he says he can have. ಯಾವನಾದರೂ ಅವರು ಸೀನಿಯರ್ ಆಗಿರ್ಲಿ, ಜೂನಿಯರ್ ಆಗಿರ್ಲಿ, 10 ವರ್ಷ ಕ್ರಿಸ್ತನಲ್ಲಿ, 20 ವರ್ಷ ಕ್ರಿಸ್ತನಲ್ಲಿ, 5 ವರ್ಷ ಅಂತ ಅಲ್ಲ, ಯಾವನಾದರೂ ಹೇಳಿದ್ರೆ ಹೊಂದ್ಕೊಳ್ತಾನೆ. Why? ಯಾಕೆ? What grace provides, by faith anybody can take it. ಯಾವುದು ಕೃಪೆ ಒದಗಿಸ್ತದೋ ನಂಬಿಕೆಯ ಮೂಲಕ ಯಾರಾದ್ರೂ ತಗೊಳ್ಬಹುದು. Faith is a law. Romans 3:20 says faith is a law. It's a principle. It works for everybody. ರೋಮ 3ನೇ ಅಧ್ಯಾಯ 26ನೇ ವಾಕ್ಯ ಹೇಳ್ತಿದೆ, ನಂಬಿಕೆ ಒಂದು ನಿಯಮವಾಗಿದೆ, ಕಾನೂನಾಗಿದೆ, ಅದು ಎಲ್ರಿಗೂ ಕೆಲಸ ಮಾಡ್ತಿದೆ. Hallelujah. Are you with me? ನನ್ನ ಜೊತೆಲಿ ಇದ್ದೀರಾ? Believe it, confess it. ನಂಬ್ರಿ, ಅರಿಕೆ ಮಾಡ್ರಿ. Well, read Romans 3:27. ನಾವು ಓದ್ಕೊಳ್ಳೋಣ. ರೋಮ 3ನೇ ಅಧ್ಯಾಯ 27ನೇ ವಾಕ್ಯ. ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ? ಅದು ಇಲ್ಲದೆ ಹೋಯಿತು. ಯಾವ ಪ್ರಮಾಣದಿಂದ? ಕರ್ಮ ಮಾರ್ಗವನ್ನು ಅನುಸರಿಸುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನು ಅನುಸರಿಸುವುದರಿಂದಲೇ. Hallelujah. Hallelujah. It says it is a law. ಇದು ಒಂದು ನಿಯಮವಾಗಿದೆ. It's like a gravitational force. ಅದು ಗುರುತ್ವಾಕರ್ಷಣ ಶಕ್ತಿಯ ನಿಯಮದ ಪ್ರಕಾರ. You throw anything, it will go down. ನೀವು ಏನಾದ್ರೂ ಮೇಲಿಂದ ಕೆಳಗೆ ಬಿಸಾಕ್ತಿದ್ರೆ ಕೆಳಗೆ ಹೋಗ್ಲೇಬೇಕು. If pastor throws also, it will go down. If a child throws also, it will go down. ಒಬ್ರು ಪಾಸ್ಟರ್ ಬಿಸಾಕಿದ್ರು ಕೆಳಗೆ ಹೋಗ್ಬೇಕು, ಮಗು ಬಿಸಾಕಿದ್ರು ಕೆಳಗೆ ಹೋಗ್ಬೇಕು. So whosoever throw, it will go down. ಯಾವನಾದ್ರೂ ಬಿಸಾಕಿದ್ರೆ ಕೆಳಗೆ ಹೋಗ್ಬೇಕು. The same way is faith. ಅದೇ ರೀತಿಯಲ್ಲಿ ನಂಬಿಕೆಯು. Amen. Amen. Yes, no, yes, no. Are you with me? Have you seen recently any WhatsApp message? Somebody says people are climbing directly to the top step, no prayer, no fasting, no Bible study, direct from down up they are coming. ವಾಟ್ಸ್ಆಪ್ ಅಲ್ಲಿ ಯಾರಿಗಾದ್ರೂ ಇಂಥ ಫೋಟೋ ಕಂಡಿದ್ಯಾ? ಒಂದು ಸಿಡಿ ಇದೆ, ಅಲ್ಲಿ ತೋರಿಸ್ತಾರೆ, ಯಾರೋ ಒಬ್ಬ ಕೆಳಗೆ ನಿಂತ್ಕೊಂಡು ಸೀದಾ ಮೇಲ್ತನ ಏರ್ತಾ ಇದ್ದಾನೆ. ಉಪವಾಸ ಪ್ರಾರ್ಥನೆ ಇಲ್ಲ, ಬೈಬಲ್ ಸ್ಟಡಿ ಇಲ್ಲ, ಸೀದಾ ಸಾರುವಂತಕ್ಕೆ ಏರ್ತಾ ಇದ್ದಾನೆ. ಸರಿಯಾ ತಪ್ಪ ಅದು? ಐ ಆಮ್ ಆಸ್ಕಿಂಗ್, ಸರಿಯಾ ತಪ್ಪ, ನ್ಯಾಯವಾ ಅನ್ಯಾಯವಾ? ನನ್ನ ಭಾಷೆಲ್ಲ ಏನು ಮಾಡಿಲ್ಲ, ಉಪವಾಸ ಮಾಡಿಲ್ಲ, ಬೈಬಲ್ ಸ್ಟಡಿ ಮಾಡಿಲ್ಲ, ಡೈರೆಕ್ಟ್ ಆಗಿ ಪ್ರಸಂಗ ಮಾಡ್ತಾನಪ್ಪ. ಮಾಡ್ಬೋದಾ? ದಟ್ ಈಸ್ 11th hour. ಗ್ರೇಸ್ ಇಟ್ ಇಸ್. ಅದು ಕೊನೆಯ ತಾಸಿನಲ್ಲಿರುವಂತ. ಐ ವಿಲ್ ನೆವರ್ ಟೆಲ್ ಐ ಸ್ಟ್ರಗಲ್ಡ್ ಇನ್ ಮೈ ಲೈಫ್, ಯು ಶುಡ್ ಆಲ್ಸೋ ಸ್ಟ್ರಗಲ್. ನಾನು ಎಂದಿಗೂ ಹೇಳಲ್ಲ ನಾನು ಜೀವನದಲ್ಲಿ ಸೇವೆಯಲ್ಲಿ ಕಷ್ಟಪಟ್ಟೆ, ನೀವು ಕೂಡ ಕಷ್ಟಪಟ್ಟೆ ಮುಂದೆ ಬರಬೇಕು ಅಂತ ಹೇಳಲ್ಲ. I struggle because of my foolishness. ನಾನು ನನ್ನ ಮೂರ್ಖತನದಿಂದ ಕಷ್ಟಪಟ್ಟೆ. It is not God who made me to struggle. ದೇವರು ಕಷ್ಟಪಟ್ಟು ಸೇವೆ ಕಲಿಸಲಿಲ್ಲ. I didn't understand the grace. ಆವಾಗ ನನಗೆ ಕೃಪೆ ಅರ್ಥ ಆಗಲಿಲ್ಲ. If you understand grace, life becomes easy. ನೀವು ಕೃಪೆ ಅರ್ಥ ಮಾಡ್ಕೊಂಡ್ರೆ ಜೀವನ ಸುಲಭವಾಗ್ತದೆ. So when our confession comes, we should not say two things. ಆಗಬಹುದು, ಆಗಲ್ಲ. Like that we should not talk. Only once. Yes, I am a owner, I am a owner. ನಾವು ಕಾರಿಕೆ ಮಾಡುವಾಗ ಆಗಬಹುದು, ಆಗಲ್ಲ ಅಂತ ಇಂಥ ಮಾತುಗಳೇ ಬರಬಾರ್ದು. ನಾನು ಮಾಲೀಕನು ಹಾಗೆ ಆಗ್ತಿದೆ ಅಂತ ಹೇಳ್ಬೇಕು. Some people have some quotation to say that. Sometimes God will give,
sometimes God will not give. ಕೆಲವು ಜನರು ವಾಕ್ಯ ತೋರಿಸಿ ಹೇಳ್ತಾರೆ, ಕೆಲವೊಂದ್ಸಲ ದೇವ್ರು ಕೊಡ್ತಾನೆ, ಕೆಲವೊಂದ್ಸಲ ದೇವ್ರು ಕೊಡಲ್ಲ. For every bad thing they will give one quotation. ಪ್ರತಿಯೊಂದು ಕೆಟ್ಟ ವಿಷಯಕ್ಕೆ ವಾಕ್ಯ ತೋರಿಸ್ತಾರೆ. How God will bless, brother? Sometimes God will not bless. ಅವ್ರು ಹೇಳ್ತಾರೆ ದೇವ್ರು ಯಾವಾಗ್ಲೂ ಆಶೀರ್ವಾದ ಹೆಂಗ್ ಮಾಡ್ತಾರೆ ಬ್ರದರ್, ಕೆಲವೊಂದ್ಸಲ ಆಶೀರ್ವಾದ ಮಾಡಲ್ಲ. ನೋಡ್ರಿ ಬೈಬಲ್ ಬರೆದು ನೋಡ್ರಿ, ಶಡ್ರಾಕ್ ಮೆಷಕ್ ಅಬೇದ್ನೆಗೋ told that. ಶದ್ರಾಕ್ ಮೇಷಕ್ ಅಬೇದ್ನೆಗೋ ಅವ್ರು ಹೇಳಿದ್ರು. And some translation is very bad. ಕೆಲವೊಂದು ತರ್ಜುಮೆಗಳು ತಪ್ಪಾಗಿ ಬರೀತವೆ. Okay, we'll read that and I'll close it. ಈ ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. Daniel 3:16. ದಾನಿಯೇಲನು 3ನೇ ಅಧ್ಯಾಯ 16ನೇ ವಾಕ್ಯ. ದಾನಿಯೇಲನು 3ನೇ ಅಧ್ಯಾಯ 16ನೇ ವಾಕ್ಯ. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆ ಒಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ಚಿತ್ತವಿದ್ದರೆ ಮಾಡ್ತಾನೆ, ಬಿಡಿಸೋಣ. ಚಿತ್ತವಿಲ್ಲದೆ ನಾವು ಮಾಡಲ್ಲ. ಏನ್ ಮಾಡ್ತಾರೆ ದೇವರು? ಬೆಂಕಿಲ ಬಿಟ್ಟು ಬಿಡ್ತಾರೆ. ಹಲೋ, this is what I am telling you. I have preached people. Don't tell always God will deliver. Sometimes God will deliver, sometimes God will not deliver. ಜನರು ಹೇಳಿದ ನನಗೂ ಕೂಡ ಏನಂದ್ರೆ, ದೇವರು ಯಾವಾಗ್ಲೂ ರಕ್ಷಿಸುವತನಲ್ಲ, ಯಾವಾಗ್ಲೂ ಕಾಪಾಡುವತನಲ್ಲ. ಕೆಲವೊಂದ್ಸಲ ಮಾಡ್ತಾನೆ, ಕೆಲವೊಂದ್ಸಲ ಮಾಡಲ್ಲ. Sometimes God will heal people, sometimes God will not heal people. ಕೆಲವೊಂದ್ಸಲ ಸ್ವಸ್ಥಗೊಳಿಸ್ತಾನೆ, ಕೆಲವೊಂದ್ಸಲ ಸ್ವಸ್ಥಗೊಳಿಸಲ್ಲ. So you should tell God, you heal me or not, no problem, Lord, I will follow you. ಆದ್ರೆ ನೀವು ಹೇಳ್ಬೇಕು, ದೇವರು ನಾನು ಸ್ವಸ್ಥ ಪಡಿಸದೇ ಇರು, ನಾನು ನಿನ್ನ ಹಿಂಬಾಲಿಸ್ತೇನೆ. These are prayers all I have learned from experience. ಅನುಭವದಿಂದ ಜನರು ಕೇಳಿ ನಾನು ಈ ಪ್ರಾರ್ಥನೆಗಳನ್ನು ಕಲಿತಿದ್ದೇನೆ. Sometimes if God you give me job, if you don't give me job, no problem. ಕೆಲವೊಂದ್ಸಲ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಕೆಲಸ ಕೊಡು, ಕೆಲಸ ಕೊಡದಿದ್ರೂ ಪರವಾಗಿಲ್ಲ, Still I will love you, Lord. ಆದ್ರೂ ನಾನು ಪ್ರೀತಿಸ್ತೇನೆ. You love him, okay. ಆತನ ಪ್ರೀತಿಸಿ But ಒಳ್ಳೆಯದು. see whether God will give job, God will not give job. ಆದ್ರೆ ಯಾಕೆ ಬಾಯಿಂದ ಹೇಳ್ತೀರಾ ದೇವ್ರ ಕೆಲಸ ಕೊಡ್ತಾನೋ ಕೊಡಲು? He knows only to give. ದೇವರಿಗೆ ಕೊಡೋದು ಒಂದೇ ಗೊತ್ತು. Hallelujah. There is no second option. ಇನ್ನೊಂದು ಆಯ್ಕೆನೇ ಇಲ್ಲ. Let me tell you this scripture. I'll tell and close it. ಒಂದು ವಾಕ್ಯ ಹೇಳಿ ಮುಗಿಸ್ತೇನೆ ಕೇಳ್ರಿ. This scripture people translate like this, people interpret like this. ಈ ವಾಕ್ಯವನ್ನು ಜನರು ಈ ರೀತಿಯಲ್ಲಿ ತಪ್ಪಾಗಿ ಅರ್ಥ ಕೊಡ್ತಾರೆ. God, he told the king, if the God whom we worship is able to deliver us. Number one. ಮೊದಲನೇದಾಗಿ ಆತನು ರಾಜನಿಗೆ ಹೇಳ್ದ, ರಾಜನೇ, ನಾವು ಆರಾಧಿಸುವಂತ ದೇವರು ನಮ್ಮನ್ನು ಆತನು ಚಿತ್ತವಿದ್ದರೆ ಕಾಪಾಡಬಲ್ಲನು. Otherwise also we will not worship your idol. ಇಲ್ಲದಿದ್ರೂ ಕೂಡ ನಾವು ನೀನು ಹಾಕಿರುವಂತ ಈ ಪ್ರತಿಮೆಯನ್ನು, ಈ ವಿಗ್ರಹವನ್ನು ನಾವು ಆರಾಧಿಸಲ್ಲ. Meaning is otherwise we are willing to die. ಆತನು ಕಾಪಾಡ್ಲಿಲ್ಲ ಅಂದ್ರೆ, ದೇವ್ರು ನಮ್ಮನ್ನು ಕಾಪಾಡ್ಲಿಲ್ಲ ಅಂದ್ರೆ ನಾವು ಸಾಯುವುದಕ್ಕಾಗಿ ಸಿದ್ಧರಾಗಿದ್ದೇವೆ. Otherwise we are willing to die is not written there. ನೋಡ್ರಿ, ಈ ವಾಕ್ಯದಲ್ಲಿ ಆ ದೇವರು ಕಾಪಾಡ್ಲಿಲ್ಲ ಅಂದ್ರೆ ನಾನು ಸಾಯಕ್ಕೆ ಸಿದ್ಧರು ಅಂತ ಬರೆಯಲ್ಪಟ್ಟಿಲ್ಲ. Only some translations written. ಕೆಲವು ಜನರು ತಪ್ಪಾಗಿ ತರ್ಜುಮೆ ಮಾಡಿ ಬರೆದಿದ್ದಾರೆ. In Tamil it is written like that. ತಮಿಳಲ್ಲಿ ಆ ರೀತಿಯಲ್ಲಿ It is ಬರೆಯಲ್ಪಟ್ಟಿಲ್ಲ. not written. Otherwise we will die. ಇಲ್ಲದಿದ್ರೂ ಸಾಯ್ತೀವಿ ಅಂತ This ಬರೆಯಲ್ಪಟ್ಟಿಲ್ಲ. is what usually we think. If God delivers us, no problem. Otherwise we will die. ದೇವರು ಕಾಪಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಸಾಯೋಣ. Bible says, by faith they quenched the fire. ಬೈಬಲ್ ಹೇಳ್ತಿದೆ, ನಂಬಿಕೆಯಿಂದ ಆ ಅಗ್ನಿಯನ್ನು ಅವರು They overcame the fire. ಆ ಅಗ್ನಿಯನ್ನು ಜಯಿಸಿದ್ರು. By faith. ಆ ನಂಬಿಕೆಯಿಂದ. Faith is not talking double talk. Yes or no. That is not faith. ನಂಬಿಕೆ ಅಂದ್ರೆ ಎರಡೆರಡು ಮಾತುಗಳ ಆಡೋದಲ್ಲ, ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಇಲ್ಲಿ ಅಂತ ಅಂತ ಮಾತುಗಳಲ್ಲ. They know the Bible very clearly. ಅವ್ರಿಗೆ ಬೈಬಲ್ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. They know God has promised fire will not devour them. Isaiah 43:2 says it. ಅವ್ರಿಗೆ ಗೊತ್ತು ಏನಂದ್ರೆ, ಏಷಾಯ 43ನೇ ಅಧ್ಯಾಯ ಹೇಳ್ತಿದೆ, ಅಲ್ಲಿ ದೇವರು ಅವರನ್ನು ನುಂಗುವುದಿಲ್ಲ, ನಾಶ ಮಾಡುವುದಿಲ್ಲ. Okay, we'll read it. Isaiah 43:2. ಏಷಾಯ 43ನೇ ಅಧ್ಯಾಯ 2ನೇ ವಾಕ್ಯ. ಏಷಾಯ 43:2. For I am the Lord thy God, the Holy One of Israel. Sorry. Correct? Huh? Okay, read it. Verse 2.
When thou pass through them. Yeah. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿಯೂ ನಡೆಯುವಾಗ ನೀನು ಕಂದದಿರುವಿ. ಜ್ವಾಲೆಯು ನಿನ್ನನ್ನು ದಹಿಸದು. All of you say this last part in Kannada. ಹೇಳ್ರಿ, ಜ್ವಾಲೆಯು ನಿನ್ನನ್ನು ದಹಿಸದು. ಜ್ವಾಲೆಯು ನನ್ನನ್ನು ದಹಿಸದು. These guys know the word. ಇವರಿಗೆ ಅವ್ರಿಗೆ ಈ ವಾಕ್ಯ ಗೊತ್ತಿತ್ತು. God has already promised. ದೇವರು ವಾಗ್ದಾನ ಮಾಡಿದ್ದಾರೆ ಅಂತ This will ಗೊತ್ತಿತ್ತು. not harm me. ಗೊತ್ತಿತ್ತು ಈ ಏನ್ ನಮ್ಮ ಮುಂದೆ ಈ ಬೆಂಕಿ ಇದೆಯೋ ನನಗೆ ಹಾನಿ So ಮಾಡಲ್ಲ. they didn't say whether if God saves, God will deliver us or God will kill us in fire. ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಗೊತ್ತಿತ್ತು, ಅದಕ್ಕಾಗಿ ಅವ್ರು ಹೇಳಿಲ್ಲ ದೇವ್ರು ಕಾಪಾಡಿ ಇಲ್ಲಾಂದ್ರೆ ಸಾಯ್ತೀವಿ ಅಂತ ಹೇಳಿಲ್ಲ. What they said is, ಅವ್ರೇನ್ ಹೇಳಿದ್ರಂದ್ರೆ, God whom we worship is able to deliver us. ಯಾವ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೋ ಆತನು ಕಾಪಾಡುವುದಕ್ಕಾಗಿ ಆತನು He ಶಕ್ತನಾಗಿದ್ದಾನೆ. is able to deliver us when you throw us in the fire. ನಮ್ಮನ್ನು ಆ ಬೆಂಕಿಯಲ್ಲಿ ಎಸೆದ್ರೂ ಕೂಡ ಆತನು ಕಾಪಾಡುವುದಕ್ಕಾಗಿ ಶಕ್ತನಾಗಿದ್ದಾನೆ. Hallelujah. If not, ಇಲ್ಲದಿದ್ರೂ ಕೂಡ meaning is, ಅದರ ಅರ್ಥ even if you don't put in fire, no problem. ನೀನು ನಮಗ್ ಬೆಂಕಿಯಲ್ಲಿ ಹಾಕದಿದ್ರೂ ಪರವಾಗಿಲ್ಲ, We will not worship. ನಾವು ನಿನ್ನ ಪ್ರತಿಮೆ ನಿನ್ನ ವಿಗ್ರಹವನ್ನ ಆರಾಧಿಸಲ್ಲ. That is the meaning. ಅದೇ ಅರ್ಥ. So what you should do is, ನೀವೇನ್ ಮಾಡ್ಬೇಕಂದ್ರೆ believe and confess the promises of God ನಂಬ್ರಿ ಮತ್ತು ದೇವರ ವಾಗ್ದಾನಗಳನ್ನು ಅರಿಕೆ ಮಾಡ್ರಿ and talk in line with that. ಮತ್ತು ದೇವರ ವಾಗ್ದಾನಗಳ ಪ್ರಕಾರ Now ಮಾತಾಡ್ರಿ. you should always be positive. Only one thing you should talk. ಯಾವಾಗ್ಲೂ ಸಕಾರಾತ್ಮಕವಾಗಿ ಯೋಚಿಸ್ಬೇಕು, ಒಂದೇ ಮಾತಾಡ್ಬೇಕು. I can't tell if God gives, I will complete the work. Otherwise I will not complete. I can't tell that. ನಾನ್ ಬಾಯಿಂದ ಹೇಳಕ್ಕಾಗಲ್ಲ, ದೇವ್ರು ಕೊಟ್ರೆ ಕೆಲಸ ಪೂರ್ತಿ ಮಾಡೋಣ, ಇಲ್ಲಾಂದ್ರೆ ಇಲ್ಲ ಅಂತ. Some people talk that ದೇವ್ರು ಕೊಟ್ಟೆ ಮಾಡೋಣ, ಇಲ್ಲ ಅದೀಗ ಇಲ್ಲನ ಇಲ್ಲ, that ಇಲ್ಲ should not come out of our mouth. ಇಲ್ಲ ಎನ್ನುವಂಥದ್ದು ನಮ್ಮ ಬಾಯಿಂದ ಬರಲೇಬಾರ್ದು. God knows only to give. ದೇವರಿಗೆ ಕೊಡುವಂತದ್ದೇ ಮಾತ್ರ ಗೊತ್ತು. He will give, we will complete it. ಆತನು ಕೊಡ್ತಾನೆ, ನಾವು ಪೂರ್ತಿ ಮಾಡ್ತೇವೆ. Amen. Amen. Okay, we will continue next week. ನಾವು ಮುಂದಿನ ವಾರ ಮುಂದೆ ವಾರ. Are you happy? What we should do? ನಾವೇನ್ ಮಾಡ್ಬೇಕು? We should be very serious now. ನಾವು ಬಹಳ ಗಂಭೀರವಾಗಿ All the promises of God, ಎಲ್ಲಾ ದೇವರ ವಾಗ್ದಾನಗಳನ್ನು we should believe it, ನಂಬಬೇಕು, we should confess it. ಅರಿಕೆ ಮಾಡ್ಬೇಕು. Worldly way, we should not calculate how God is going to bless. ಲೋಕದ ಪ್ರಕಾರ ದೇವರು ಯಾವ ರೀತಿ ಆಶೀರ್ವದಿಸ್ತಾನೆ ಅಂತ ಲೆಕ್ಕ ಹಾಕಬಾರ್ದು. All those things we should, that worldly philosophy we should leave it. ಆ ಎಲ್ಲ ಲೋಕದ ಯೋಚನೆಗಳನ್ನು ಬಿಟ್ಟು ಬಿಡಬೇಕು. It takes only a fraction of second for you, for God to lift you up. ನಿಮ್ಮನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ ದೇವರಿಗೆ ಒಂದು ಕ್ಷಣ ಸಾಕು. Only one day Joseph from prison went to palace. Only one day it happened. ಯೋಸೇಫನು ಒಂದೇ ದಿನದಲ್ಲಿ ಸೆರೆಮನೆಯಿಂದ ಅರಮನೆಗೆ ಹೋದ. Only one day David shepherd boy become a national hero. ಒಂದೇ ದಿನದಲ್ಲಿ ದಾವೀದನು ಆತನು ಕುರುಬನಾಗಿದ್ದ, ಆತನು ದೇಶಕ್ಕೆ ಹೀರೋ ಆದ. God can do anything at any time. ದೇವರು ಯಾವುದೇ ಸಮಯದಲ್ಲಿ ಏನಾದ್ರೂ ಮಾಡಬಹುದು. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ He can do it only when you allow. ನೀವು ಅನುಮತಿ ಕೊಟ್ಟಾಗ ಮಾತ್ರ ಮಾಡಬಹುದು. How do you allow? ನೀವು ಅನುಮತಿ ಹೇಗೆ ಕೊಡ್ತೀರಾ? Say every time, I believe the promise of God. I confess the promise of God. ದೇವರ ವಾಗ್ದಾನಗಳನ್ನು ನಂಬ್ತೇನೆ, ದೇವರ ವಾಗ್ದಾನಗಳನ್ನು ಅರಿಕೆ ಮಾಡ್ತೇನೆ. Shall we pray? ನಾವು ಪ್ರಾರ್ಥನೆ ಮಾಡ್ತೇವೆ. Abba Father, in Jesus' name, we all pray. ಅಪ್ಪ ತಂದೆ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. I pray, open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. Enjoy the blessings which comes through the grace. ಕೃಪೆಯ ಮೂಲಕ ಬರುವ ಆಶೀರ್ವಾದಗಳನ್ನು ಆನಂದಿಸುವಂತೆ. Our tongue will be always in line with God's word. ನಮ್ಮ ನಾಲಿಗೆ ಯಾವಾಗಲೂ ದೇವರ ವಾಕ್ಯದ ಪ್ರಕಾರ We ಮಾತನಾಡಲಿ. will possess all the blessings by faith. ನಾವೆಲ್ಲ ಆಶೀರ್ವಾದಗಳನ್ನು ನಂಬಿಕೆಯಿಂದ ಸ್ವಾಧೀನ In ಮಾಡ್ತೇವೆ. Jesus' name we pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.